Hi students, ಇವತ್ತಿನ ಸೆಷನ್ ಅಲ್ಲಿ ನಾವು ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಕ್ವೆಶ್ಚನ್ ಪೇಪರ್ 20SE01T ಏಪ್ರಿಲ್ 2022 ಕ್ವೆಶ್ಚನ್ ಪೇಪರ್ ಅಲ್ಲಿ ಸೆಕ್ಷನ್ 1 ಅಲ್ಲಿ ಫಸ್ಟ್ ಸಿ ಮತ್ತೆ ಫಸ್ಟ್ ಡಿ ಕ್ವೆಶ್ಚನ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಹಿಂದಿನ ಸೆಷನ್ ಅಲ್ಲಿ ನಾವು ಫಸ್ಟ್ 1A ಮತ್ತೆ ಫಸ್ಟ್ 1B ಕ್ವೆಶ್ಚನ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಈ ಸೆಷನ್ ಅಲ್ಲಿ ಫಸ್ಟ್ 1C ಮತ್ತೆ ಫಸ್ಟ್ 1D ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. Let's move on to the question. First one, C. Find the characteristic roots of the matrix A is equal to 2, 3, 0, 4. Direct question ide idu. We have to find the characteristic roots. ಕೆಲವೊಂದು ಸರಿ ಇದನ್ನ ಐಗನ್ ವ್ಯಾಲ್ಯೂಸ್ ಅಂತಾನೂ ಕೂಡ ಹೇಳ್ತಾರೆ. Okay. Find the eigen values of the matrix A is equal to 2, 3, 0, 4 ಅಂತಾನೂ ಕೂಡ ಕೇಳ್ತಾರೆ. ಇಲ್ಲಿ find the characteristic roots of the matrix ಅಂತ ಹೇಳಿ ಕೇಳಿದ್ದಾರೆ. ಸೊ ನಾವು ಕ್ಯಾರೆಕ್ಟರಿಸ್ಟಿಕ್ ರೂಟ್ಸ್ ನ ಫೈಂಡ್ ಔಟ್ ಮಾಡಬೇಕಾದ್ರೆ ಫಸ್ಟ್ ನಾವು ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಅನ್ನ ಫೈಂಡ್ ಔಟ್ ಮಾಡಬೇಕಾಗತ್ತೆ. ಸೊ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಫೈಂಡ್ ಔಟ್ ಮಾಡಿ ಅದನ್ನ ಫ್ಯಾಕ್ಟರೈಸ್ ಮಾಡೋದು ಅಥವಾ ಒಂದು ಕ್ವಾಡ್ರಾಟಿಕ್ ಈಕ್ವೇಶನ್ ಫಾರ್ಮುಲಾ ಯೂಸ್ ಮಾಡಿ ನಾವು ಎರಡು ರೂಟ್ಸ್ ಗಳನ್ನ ಫೈಂಡ್ ಔಟ್ ಮಾಡಬೇಕಾಗತ್ತೆ. ಓಕೆ, ಸೊ ಜನರಲಿ ದಿಸ್ ಇಸ್ ಎ 5 ಮಾರ್ಕ್ಸ್ ಕ್ವೆಶ್ಚನ್. ಫಸ್ಟ್ 1A is 4 marks question, first 1B is 6 marks question, first 1C is 5 marks question and first 1D is also 5 marks question. So first what we are take here it is given that ಅಲ್ಲಿ ಏನ್ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ ಫಸ್ಟ್ ಬರ್ಕೊಳ್ಳಿ. ಗಿವನ್ ದಟ್ A is equal to 2, 3, 0, 4 ಈ ಒಂದು ಮ್ಯಾಟ್ರಿಕ್ಸ್ ಅನ್ನ ಕೊಟ್ಟಿದ್ದಾರೆ. A is equal to 2, 3, 0, 4 ಅಂತ ಹೇಳಿ ಅದಕ್ಕೆ ನಾವೇನ್ ಮಾಡಬೇಕು, ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಅನ್ನ ಬರ್ಕೋಬೇಕು. ಓಕೆ, ವಿ ನೋ ದಟ್ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಇಸ್ ಗಿವನ್ ಬೈ A minus lambda I is equal to 0. ಮಾಡ್ಯುಲಸ್ ಆಫ್ A minus lambda I is equal to 0 ಅಂತ ಹೇಳಿ ಬರ್ಕೊಳ್ತೀವಿ. ದಟ್ ಈಸ್ ದ ಈಕ್ವೇಶನ್ ಆಫ್ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್. ಸೊ ಫಸ್ಟ್ ನಾವು ಅದನ್ನ ಬರ್ಕೊಳ್ಳೇಬೇಕು. ಮಾಡ್ಯುಲಸ್ ಆಫ್ A minus lambda I equal to 0. ಸೊ ಆ ಒಂದು ವ್ಯಾಲ್ಯೂ ಬರ್ಕೊಂಡ್ಮೇಲೆ ಅಲ್ಲಿ A ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡಬೇಕು, I ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡಬೇಕು, ಲ್ಯಾಂಬ್ಡಾ ಹಾಗೆ ಇರುತ್ತೆ. ಓಕೆ, ಇಲ್ಲಿ A ಅಂದ್ರೆ ದಟ್ ಇಸ್ ಎ ಗಿವನ್ ಮ್ಯಾಟ್ರಿಕ್ಸ್, I ಅಂದ್ರೆ ಯೂನಿಟ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ ಆಫ್ ದ ಗಿವನ್ ಮ್ಯಾಟ್ರಿಕ್ಸ್. ಇಲ್ಲಿ ಗಿವನ್ ಮ್ಯಾಟ್ರಿಕ್ಸ್ ಆರ್ಡರ್ 2 x 2 ಇದ್ರೆ ಇಲ್ಲಿ I ವ್ಯಾಲ್ಯೂ ಕೂಡ I is also ಯೂನಿಟ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2 x 2 ಇರುತ್ತೆ. ದಟ್ ಇಸ್ 1 0 0 1 ಇರುತ್ತೆ. ಸಪೋಸ್ 3 x 3 ಕೊಟ್ಟಿದ್ರೆ ನೀವು 3 x 3 ತಗೋಬೇಕಾಗತ್ತೆ. ಓಕೆ, ದಟ್ ಇಸ್ ದ ಥಿಂಗ್. ಇಲ್ಲಿ ಡಿಟರ್ಮಿನೆಂಟ್ ಹಾಕೊಂಡಿರ್ತೀವಿ. ಇಲ್ಲಿ A ಜಾಗದಲ್ಲಿ 2, 3, 0, 4 ಬರ್ಕೊಂಡಿದ್ದೀವಿ. ಮೈನಸ್ ಲ್ಯಾಂಬ್ಡಾ ಹಾಗೆ ಇರುತ್ತೆ. I ಜಾಗದಲ್ಲಿ 1 0 0 1 ಅನ್ನ ಬರ್ಕೊಳ್ತೀವಿ. ದೆನ್ ಇಫ್ ಯು ಸಿಂಪ್ಲಿಫೈ ದಿಸ್, ಇದನ್ನ ಸಿಂಪ್ಲಿಫೈ ಮಾಡ್ಕೊಂಡ್ರೆ ಏನಾಗುತ್ತೆ, 2, 3, 0, 4 ಹಾಗೆ ಇರುತ್ತೆ. ಲ್ಯಾಂಬ್ಡಾ ಇಂದ ಈ ಪ್ರತಿಯೊಂದು ಎಲಿಮೆಂಟ್ಸ್ ಅನ್ನ ಮಲ್ಟಿಪ್ಲೈ ಮಾಡಬೇಕಾಗತ್ತೆ. You have to multiply each and every elements by lambda. So lambda into 1 is lambda, lambda into 0 is 0, lambda into 0 is 0, lambda into 1 is lambda. ಅಲ್ಲಿಗೆ ಈ ಒಂದು ಮ್ಯಾಟ್ರಿಕ್ಸ್ ಏನಾಗುತ್ತೆ, ಲ್ಯಾಂಬ್ಡಾ 0 0 ಲ್ಯಾಂಬ್ಡಾ ಆಗುತ್ತೆ. ಅದಾದ ಮೇಲೆ ಅದನ್ನ ಈ ಒಂದು ಮ್ಯಾಟ್ರಿಕ್ಸ್ ಇಂದ ನಾವು ಕಳಿಬೇಕಾಗತ್ತೆ. ಯು ನೋ ಮ್ಯಾಟ್ರಿಕ್ಸ್ ಸಬ್ಟ್ರಾಕ್ಷನ್. ಪ್ರತಿಯೊಂದು ಇಂಡಿವಿಜುವಲ್ ಎಲಿಮೆಂಟ್ ಇಲ್ಲೇನಿದೆ ಈ ಫಸ್ಟ್ ರೋ ಫಸ್ಟ್ ಕಾಲಮ್ ಎಲಿಮೆಂಟ್ ಅನ್ನ ಇಲ್ಲಿ ಫಸ್ಟ್ ರೋ ಫಸ್ಟ್ ಕಾಲಮ್ ಎಲಿಮೆಂಟ್ ಇಂದ ಕಳಿಬೇಕು. ಫಸ್ಟ್ ರೋ ಸೆಕೆಂಡ್ ಕಾಲಮ್ ಎಲಿಮೆಂಟ್ ಅನ್ನ ಇಲ್ಲಿ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಎಲಿಮೆಂಟ್ ಇಂದ ಕಳಿಬೇಕು. ಇಲ್ಲಿ ಸೆಕೆಂಡ್ ರೋ ಫಸ್ಟ್ ಕಾಲಮ್ ಎಲಿಮೆಂಟ್, ಇಲ್ಲಿ ಸೆಕೆಂಡ್ ರೋ ಫಸ್ಟ್ ಕಾಲಮ್ ಎಲಿಮೆಂಟ್ ಕಳಿಬೇಕು. ಇಲ್ಲಿ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಎಲಿಮೆಂಟ್, ಇಲ್ಲಿ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಎಲಿಮೆಂಟ್ ಕಳಿಬೇಕಾಗತ್ತೆ. ಸೊ ಆ ತರ ಬರ್ಕೊಂಡಾಗ ಏನಾಗುತ್ತೆ, 2 minus lambda ವಿ ಹ್ಯಾವ್ ರಿಟರ್ನ್ ಹಿಯರ್, ಮೈನಸ್ ಇಲ್ಲೇನು ಮೈನಸ್ ಮಾಡ್ಕೊಂಡಿದೀವಿ. ಸೊ 2 minus lambda, 3 minus 0 ಅಂದ್ರೆ 3, 0 minus 0 ಅಂದ್ರೆ 0, ದೆನ್ 4 minus 1 ಲ್ಯಾಂಬ್ಡಾ ಅದನ್ನ ಇಲ್ಲಿ ಬರ್ಕೊಂಡಿದೀವಿ. 4 minus lambda is equal to 0. ಅದು ಹಾಗೆ ಇರುತ್ತೆ. ಬಿಕಾಸ್ ಆಫ್ ದಿಸ್ ಈಕ್ವೇಶನ್ ಅದನ್ನ ಹಾಗೆ ಬರ್ಕೊಂಡಿದೀವಿ. ನೆಕ್ಸ್ಟ್ ಏನ್ ಮಾಡಬೇಕು, ವಿ ಹ್ಯಾವ್ ಟು ಎಕ್ಸ್ಪ್ಯಾಂಡ್ ದ ಡಿಟರ್ಮಿನೆಂಟ್. ಓಕೆ, ಡಿಟರ್ಮಿನೆಂಟ್ ಎಕ್ಸ್ಪ್ಯಾಂಡ್ ಮಾಡೋದು ಅಂದ್ರೆ ಏನು, ವಿ ಹ್ಯಾವ್ ಟು ಮಲ್ಟಿಪ್ಲೈ ದಿಸ್ 2 ಅಂಡ್ ವಿ ಹ್ಯಾವ್ ಟು ಮಲ್ಟಿಪ್ಲೈ ದಿಸ್ 2. ಸೊ 2 minus lambda into 4 minus lambda minus 3 into 0. 3 into 0 ಮಾಡಬೇಕಾಗತ್ತೆ. 0 into anything is what, 0. ಹಾಗಾಗಿ ಡೈರೆಕ್ಟ್ ಆಗಿ ಬರ್ಕೊಂಡಿದ್ದೀವಿ. ಓಕೆ, if you simplify this, 2 into 4 8, 2 into minus lambda minus 2 lambda, minus lambda into 4 minus 4 lambda, minus into minus plus lambda into lambda, lambda square. Just some simple simplification ಇದೆ ಇದು. 2 into 4 is 8, minus 2 into lambda is minus 2 lambda, minus lambda into 4 minus 4 lambda, minus into minus plus lambda square equal to 0 ಬರುತ್ತೆ. Then if you simplify this, lambda square ಹಾಗೆ ಇರುತ್ತೆ. ಇಲ್ಲಿ minus 4 lambda minus 2 lambda, we get minus 6 lambda
ಪ್ಲಸ್ 8 ಈ ಕಡೆ ಬರ್ಕೊಳ್ತೀವಿ, ಆರ್ಡರ್ ಅಲ್ಲಿ ಬರ್ಕೊಳ್ತೀವಿ. ಲ್ಯಾಂಬ್ಡಾ ಸ್ಕ್ವೇರ್ ಮೈನಸ್ 6 ಲ್ಯಾಂಬ್ಡಾ ಪ್ಲಸ್ 8 ಈಕ್ವಲ್ ಟು 0 ಇಸ್ ದ ರಿಕ್ವೈರ್ಡ್ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್. ಸೊ ನಾವು ಕ್ಯಾರೆಕ್ಟರಿಸ್ಟಿಕ್ ರೂಟ್ಸ್ ಅನ್ನು ಕಂಡುಹಿಡಿಯಲಿಕ್ಕಿಂತ ಮುಂಚೆ ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಅನ್ನ ಫೈಂಡ್ ಔಟ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಈ ಒಂದು ಎ ಮೈನಸ್ ಲ್ಯಾಂಬ್ಡಾ ಐ ಬರ್ಕೊಳ್ಳಿಕ್ಕೆ 1 ಮಾರ್ಕ್ಸ್ ಇರುತ್ತೆ. ದೆನ್ ಇವೆಲ್ಲದನ್ನು ಸಿಂಪ್ಲಿಫೈ ಮಾಡಿ ಸಬ್ಸ್ಟಿಟ್ಯೂಷನ್ ಮಾಡಿ ಈ ಒಂದು ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಅನ್ನ ಫೈಂಡ್ ಔಟ್ ಮಾಡಲಿಕ್ಕೆ 2 ಮಾರ್ಕ್ಸ್ ಇರುತ್ತೆ. ದೆನ್ ವಾಟ್ ವಿ ಹ್ಯಾವ್ ಟು ಫೈಂಡ್ ನೌ, ವಿ ಹ್ಯಾವ್ ಟು ಫೈಂಡ್ ಕ್ಯಾರೆಕ್ಟರಿಸ್ಟಿಕ್ ರೂಟ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಕ್ಯಾರೆಕ್ಟರಿಸ್ಟಿಕ್ ರೂಟ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ವಿ ಹ್ಯಾವ್ ಟು ಕನ್ಸಿಡರ್ ದಿಸ್ ಈಕ್ವೇಶನ್ ಲ್ಯಾಂಬ್ಡಾ ಸ್ಕ್ವೇರ್ ಮೈನಸ್ 6 ಲ್ಯಾಂಬ್ಡಾ ಪ್ಲಸ್ 8 ಈಕ್ವಲ್ ಟು 0. ವಿ ಹ್ಯಾವ್ ಟು ಫ್ಯಾಕ್ಟರೈಸ್ ದಿಸ್. ಫ್ಯಾಕ್ಟರೈಸ್ ಮಾಡಿದ್ರೆ ಇಲ್ಲಿ ನೋಡಿ ಮಲ್ಟಿಪ್ಲೈ ಮಾಡಿದ್ರೆ 8, ಆಡ್ ಅಥವಾ ಸಬ್ಟ್ರಾಕ್ಟ್ ಮಾಡಿದ್ರೆ ಮೈನಸ್ 6 ಬರಬೇಕು. ಸೊ 8ಗೆ ಮಗ್ಗಿ ಇರೋದು 8 1 ಝಾ 8, 4 2 ಝಾ 8 ಅಥವಾ 2 4 ಝಾ 8 ಇದೆ. ನಮಗಿಲ್ಲಿ ಆಡ್ ಅಥವಾ ಸಬ್ಟ್ರಾಕ್ಟ್ ಮಾಡಿದ್ರೆ ಮೈನಸ್ 6 ಬರಬೇಕು. ದೆನ್ ಇಲ್ಲಿ ಪ್ಲಸ್ 8 ಇದೆ. 8 ಲ್ಯಾಂಬ್ಡಾ ಪ್ಲಸ್ 8 ಯಾವಾಗ ಬರುತ್ತೆ ಅಂದ್ರೆ 2 ಮೈನಸ್ ಇದ್ರೆ ಪ್ಲಸ್ ಬರುತ್ತೆ ಅಥವಾ 2 ಪ್ಲಸ್ ಇದ್ರೆ ಪ್ಲಸ್ ಬರುತ್ತೆ. ನಮ್ಗೆ ಇಲ್ಲಿ ಮೈನಸ್ ಬರಬೇಕಾಗಿರೋದ್ರಿಂದ ಇಲ್ಲಿ ಮೈನಸ್ 6 ಲ್ಯಾಂಬ್ಡಾ ಇರೋದು ಮೈನಸ್ ಬರಬೇಕಾಗಿರೋದ್ರಿಂದ ಇಲ್ಲಿ ಮೈನಸ್ 2 ಮೈನಸ್ 4 ತಗೊಳ್ಳಿ. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ 4 2 ಝಾ 8 ಆಗುತ್ತೆ. ಸೊ ದಟ್ಸ್ ವಾಟ್ ವಿ ಆರ್ ರಿಟರ್ನ್. ಬೇಕಿದ್ರೆ ಇನ್ನೊಂದು ಸ್ಟೆಪ್ ಬರೀಬಹುದು. ಲ್ಯಾಂಬ್ಡಾ ಸ್ಕ್ವೇರ್ ಮೈನಸ್ 2 ಲ್ಯಾಂಬ್ಡಾ ಮೈನಸ್ 4 ಲ್ಯಾಂಬ್ಡಾ ಪ್ಲಸ್ 8 ಈ ತರ ಬರೀಬಹುದು. ಅದನ್ನ ಸಿಂಪ್ಲಿಫೈ ಮಾಡಿದ್ರೆ ವಿ ಗೆಟ್, ಇಲ್ಲಿ ಲ್ಯಾಂಬ್ಡಾ ಕಾಮನ್ ತಕೊಂಡ್ರೆ ಲ್ಯಾಂಬ್ಡಾ ಮೈನಸ್ 2, ದೆನ್ ಇಲ್ಲಿ ಮೈನಸ್ 4 ಕಾಮನ್ ತೆಗೆದ್ರೆ ಲ್ಯಾಂಬ್ಡಾ ಮೈನಸ್ 2 ಇಸ್ ಈಕ್ವಲ್ ಟು 0 ಆಗುತ್ತೆ. ದೆನ್ ಫೈನಲಿ ಇವೆರಡರಲ್ಲೂ ಕೂಡ ಲ್ಯಾಂಬ್ಡಾ ಮೈನಸ್ 2 ಕಾಮನ್ ತಕೊಂಡ್ರೆ ವಿ ಗೆಟ್ ಲ್ಯಾಂಬ್ಡಾ ಮೈನಸ್ 4 ಇಸ್ ಈಕ್ವಲ್ ಟು 0 ಆಗುತ್ತೆ. ಓಕೆ, ದಿಸ್ ಇಸ್ ವಾಟ್ ಫ್ಯಾಕ್ಟರೈಸೇಷನ್ ಮೆಥಡ್. ಈ ಒಂದು ಫ್ಯಾಕ್ಟರೈಸೇಷನ್ ಮೆಥಡ್ ಯೂಸ್ ಮಾಡಿ ನಾವು ಕ್ಯಾರೆಕ್ಟರಿಸ್ಟಿಕ್ ರೂಟ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಇದಾದ ಮೇಲೆ ಇಲ್ಲಿ ಏನ್ ಲ್ಯಾಂಬ್ಡಾ ಮೈನಸ್ 2 ಲ್ಯಾಂಬ್ಡಾ ಮೈನಸ್ 4 ಬಂದಿದೆ, ಇವನ್ನ ಇಂಡಿವಿಜುವಲಿ ಈಕ್ವಲ್ ಟು 0 ಮಾಡಬೇಕು. ಪ್ರತಿಯೊಂದು ಫ್ಯಾಕ್ಟರ್ಸ್ ನ ಈಕ್ವೇಟ್ ಮಾಡಿದ್ರೆ ಫಸ್ಟ್ ಏನ್ ಬರುತ್ತೆ, ಲ್ಯಾಂಬ್ಡಾ ಮೈನಸ್ 2 ಇಸ್ ಈಕ್ವಲ್ ಟು 0 ಆಗುತ್ತೆ. ಸೊ ಮೈನಸ್ 2 ಆ ಕಡೆ ತಗೊಂಡೋದ್ರೆ ಇಟ್ ವಿಲ್ ಬಿಕಮ್ ಪ್ಲಸ್ 2. ದೆನ್ ಲ್ಯಾಂಬ್ಡಾ ಮೈನಸ್ 4 ಇಸ್ ಈಕ್ವಲ್ ಟು 0 ಇದೆ. ದೆನ್ ಮೈನಸ್ 4 ಅನ್ನು ಆ ಕಡೆ ತಗೊಂಡೋದ್ರೆ ಇಟ್ ವಿಲ್ ಬಿಕಮ್ ಪ್ಲಸ್ 4. Therefore, lambda is equal to 2 and lambda is equal to 4 are the required characteristic roots ಅಂತ ಹೇಳಿ ಹೇಳ್ತೀವಿ. ಸೊ ಈ ಒಂದು ರೂಟ್ಸ್ ಅನ್ನ ಫೈಂಡ್ ಔಟ್ ಮಾಡಲಿಕ್ಕೆ ನಿಮಗೆ 2 ಮಾರ್ಕ್ಸ್ ಇರುತ್ತೆ. ಓಕೆ, ದಿಸ್ ಇಸ್ ಹೌ ವಿ ಹ್ಯಾವ್ ಟು ಫೈಂಡ್ ದ ಕ್ಯಾರೆಕ್ಟರಿಸ್ಟಿಕ್ ರೂಟ್ಸ್. ಫಸ್ಟ್ ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ಬರ್ಕೊಂಡಿದೀವಿ. ದೆನ್ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಫಾರ್ಮುಲಾ ಬರ್ಕೊಳ್ತೀವಿ. ಡಿಟರ್ಮಿನೆಂಟ್ ಆಫ್ ಎ ಮೈನಸ್ ಲ್ಯಾಂಬ್ಡಾ ಐ ಈಕ್ವಲ್ ಟು 0. ಎ ಜಾಗದಲ್ಲಿ ಕೊಟ್ಟಿರ್ತಕ್ಕಂಥ ಮ್ಯಾಟ್ರಿಕ್ಸ್ ಅನ್ನ ಸಬ್ಸ್ಟಿಟ್ಯೂಷನ್ ಮಾಡ್ತೀವಿ. ಮೈನಸ್ ಲ್ಯಾಂಬ್ಡಾ ಇರುತ್ತೆ. ಐ ಜಾಗದಲ್ಲಿ ಆ ಮ್ಯಾಟ್ರಿಕ್ಸ್ ಏನ್ ಆರ್ಡರ್ ಇದೆಯೋ ಅದೇ ಆರ್ಡರ್ದು ಯೂನಿಟ್ ಮ್ಯಾಟ್ರಿಕ್ಸ್ ಅನ್ನ ಬರ್ಕೊಳ್ತೀವಿ. ದೆನ್ ಲ್ಯಾಂಬ್ಡಾ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಇಟ್ ವಿಲ್ ಬಿಕಮ್ಸ್ ಲ್ಯಾಂಬ್ಡಾ 0 0 ಲ್ಯಾಂಬ್ಡಾ ಆಗುತ್ತೆ. ದೆನ್ ಮ್ಯಾಟ್ರಿಕ್ಸ್ ಸಬ್ಟ್ರಾಕ್ಷನ್ ಮಾಡಿ ಇಂಡಿವಿಜುವಲ್ ಎಲಿಮೆಂಟ್ಸ್ ಇಂದ ಪ್ರತಿಯೊಂದು ಎಲಿಮೆಂಟ್ಸ್ ಅನ್ನ ಕಳಿತಾ ಹೋಗಿ. ಸೊ 2 ಮೈನಸ್ ಲ್ಯಾಂಬ್ಡಾ, 3 ಮೈನಸ್ 0, 0 ಮೈನಸ್ 0, 4 ಮೈನಸ್ ಲ್ಯಾಂಬ್ಡಾ ಬರ್ಕೊಂಡಿದೀವಿ. ದೆನ್ ಅದನ್ನ ಡಿಟರ್ಮಿನೆಂಟ್ ಅನ್ನ ಎಕ್ಸ್ಪ್ಯಾಂಡ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ವಿ ಗೆಟ್ ಲ್ಯಾಂಬ್ಡಾ ಸ್ಕ್ವೇರ್ ಮೈನಸ್ 6 ಲ್ಯಾಂಬ್ಡಾ ಪ್ಲಸ್ 8 ಈಕ್ವಲ್ ಟು 0. ದಟ್ ಇಸ್ ದ ರಿಕ್ವೈರ್ಡ್ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್. ದೆನ್ ನಮಗೆ ರೂಟ್ಸ್ ಬೇಕಾಗಿರೋದ್ರಿಂದ ಆ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಅನ್ನ ಸಿಂಪ್ಲಿಫೈ ಮಾಡಿ ಫ್ಯಾಕ್ಟರೈಸೇಷನ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ವಿ ಗೆಟ್ ಲ್ಯಾಂಬ್ಡಾ ಮೈನಸ್ 2 ಲ್ಯಾಂಬ್ಡಾ ಮೈನಸ್ 4 ಈಕ್ವಲ್ ಟು 0 ಆಗುತ್ತೆ. ಇಂಡಿವಿಜುವಲ್ ಆಗಿ ಅವನ್ನ 0ಗೆ ಈಕ್ವೇಟ್ ಮಾಡಿದ್ರೆ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 2 ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 4 ಆಗುತ್ತೆ. ಅಂಡ್ ದೋಸ್ ಆರ್ ದ ರಿಕ್ವೈರ್ಡ್ ಕ್ಯಾರೆಕ್ಟರಿಸ್ಟಿಕ್ ರೂಟ್ಸ್. ಓಕೆ, ಹೋಪ್ ಯು ಅಂಡರ್ಸ್ಟುಡ್ ದಿಸ್. ಐ ವಿಲ್ ಡೂ ಇಟ್ ಒನ್ಸ್ ಅಗೈನ್. So it's a simple thing. First ಏನ್ ಕೊಟ್ಟಿದ್ದಾರೆ, given a is equal to 2 3 0 4. Okay, we know that characteristic equation is determinant of a minus lambda I equal to 0. Then ಇಲ್ಲಿ substitution ಮಾಡಿದ್ರೆ that is a ಜಾಗದಲ್ಲಿ 2 3 0 4 minus lambda into 1 0 0 1 is equal to 0 ಬರ್ಕೊಳ್ತೀವಿ. ದೆನ್ ಇದನ್ನ ಸಿಂಪ್ಲಿಫೈ ಮಾಡಿ ಇಲ್ಲಿ 2 3 0 4 ಹಾಗೆ ಇರುತ್ತೆ. ಮೈನಸ್ lambda into 1 is lambda, lambda into 0 is 0, lambda into 0 is 0 and lambda into 1 is lambda, that is equal to 0. ಈಗ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಅನ್ನ ಸಬ್ಟ್ರಾಕ್ಟ್ ಮಾಡಿದ್ರೆ 2 minus lambda, 3 minus 0 is 3, 0 minus 0 is 0, 4 minus lambda is 4 minus lambda, that is equal to 0.
Then if you expand this determinant 2 minus lambda into 4 minus lambda ಮಾಡಿ, then 0 into 3 ಏನಾಗುತ್ತೆ 0, so that is equal to 0. So if you simplify this, 2 into 4 8 minus 2 into minus lambda is minus 2 lambda, minus lambda into 4 is minus 4 lambda, minus into minus plus, lambda into lambda is lambda square. So we get lambda square minus 6 lambda plus 8 equal to 0 is the required characteristic equation. This is characteristic equation. Now to find characteristic roots find out ಮಾಡಬೇಕಲ್ಲ. ಹಾಗಾಗಿ consider lambda square minus 6 lambda plus 8 equal to 0. ಇದಕ್ಕೆ ಏನು ಮಾಡಬೇಕು, ನಾವು ಫ್ಯಾಕ್ಟರೈಸೇಷನ್ ಮಾಡಬೇಕು. ಸೊ ಮಲ್ಟಿಪ್ಲೈ ಮಾಡಿದ್ರೆ 8 lambda square ಆಗಬೇಕು, ಆಡ್ ಅಥವಾ ಸಬ್ಟ್ರಾಕ್ಟ್ ಮಾಡಿದ್ರೆ minus 6 lambda ಮಾಡಬೇಕು. ಹಾಗಾಗಿ minus 4 lambda into minus 2 lambda ಮಾಡಿದ್ರೆ minus into minus plus 4 2s are 8, lambda into lambda square ಬರುತ್ತೆ. Then minus 4 lambda minus 2 lambda ಅಂದ್ರೆ minus 6 lambda ಆಗುತ್ತೆ. ಅದು ಫ್ಯಾಕ್ಟರೈಸೇಷನ್ ನಿಮಗೆ ಗೊತ್ತಿರುತ್ತೆ, ಅದನ್ನ ಬರ್ಕೊಳ್ತೀವಿ. minus 4 lambda minus 2 lambda plus 8 equal to 0. ಈ ಎರಡು ಟರ್ಮ್ಸ್ ಅಲ್ಲಿ ಲ್ಯಾಂಬ್ಡಾ ಕಾಮನ್ ಇದೆ, ಲ್ಯಾಂಬ್ಡಾ ಕಾಮನ್ ತಗೊಳ್ಳಿ, ಲ್ಯಾಂಬ್ಡಾ ಉಳಿಯುತ್ತೆ. ಒಂದು ಲ್ಯಾಂಬ್ಡಾ ಕಾಮನ್ ತೆಗೆಯೋದ್ರಿಂದ ಇನ್ನೊಂದು ಲ್ಯಾಂಬ್ಡಾ ಉಳಿಯುತ್ತೆ. ಮೈನಸ್ ಇಲ್ಲಿ ಲ್ಯಾಂಬ್ಡಾ ತೆಗೆಯೋದ್ರಿಂದ 4 ಉಳಿಯುತ್ತೆ. ಮೈನಸ್ ಇಲ್ಲಿ 2 ಕಾಮನ್ ತೆಗೆದ್ರೆ 2 ತೆಗೆದಿರೋದ್ರಿಂದ ಲ್ಯಾಂಬ್ಡಾ ಉಳಿಯುತ್ತೆ. ಇಲ್ಲಿ ಮೈನಸ್ ಕಾಮನ್ ತೆಗೆದಿರೋದ್ರಿಂದ ಇನ್ನೊಂದು ಮೈನಸ್ ಉಳಿಯುತ್ತೆ. 2 4s are 8 ಆಗುತ್ತೆ. ಸೊ 2 ಕಾಮನ್ ತೆಗೆದ್ರೆ ವಿ ಗೆಟ್ 4, ದಟ್ ಈಸ್ ಈಕ್ವಲ್ ಟು 0. ದೆನ್ ಈ ಎರಡು ಟರ್ಮ್ಸ್ ಅಲ್ಲಿ ಲ್ಯಾಂಬ್ಡಾ ಮೈನಸ್ 4 ಕಾಮನ್ ಇದೆ. ಇಫ್ ಯು ಟೇಕ್ ಲ್ಯಾಂಬ್ಡಾ ಮೈನಸ್ 4 ಕಾಮನ್, ದೆನ್ ಇಲ್ಲಿ ಲ್ಯಾಂಬ್ಡಾ ಉಳಿಯುತ್ತೆ, ಇಲ್ಲಿ ಮೈನಸ್ 2 ಉಳಿಯುತ್ತೆ, ದಟ್ ಈಸ್ ಈಕ್ವಲ್ ಟು 0. ಈಗ ಪ್ರತಿಯೊಂದು ಫ್ಯಾಕ್ಟರ್ಸ್ ಅನ್ನು ಕೂಡ ನಾವು ಈಕ್ವೇಟ್ ಟು 0 ಮಾಡಿ. ಸೊ ಲ್ಯಾಂಬ್ಡಾ ಮೈನಸ್ 4 ಈಕ್ವಲ್ ಟು 0, ಲ್ಯಾಂಬ್ಡಾ ಮೈನಸ್ 2 ಈಸ್ ಈಕ್ವಲ್ ಟು 0 ಆಗುತ್ತೆ. ದೆನ್ ಫೈನಲಿ ಲ್ಯಾಂಬ್ಡಾ ಮೈನಸ್ 4 ಅಲ್ಲಿ ಮೈನಸ್ 4 ಆ ಕಡೆ ತಗೊಂಡೋದ್ರೆ ಲ್ಯಾಂಬ್ಡಾ ಈಕ್ವಲ್ ಟು 4 ಆಗುತ್ತೆ. ಅಂಡ್ ಹಿಯರ್ ಲ್ಯಾಂಬ್ಡಾ ಮೈನಸ್ 2 ನಲ್ಲಿ ಮೈನಸ್ 2 ಆ ಕಡೆ ತಗೊಂಡೋದ್ರೆ ಪ್ಲಸ್ 2 ಆಗುತ್ತೆ. ಅಂಡ್ ದೀಸ್ ಆರ್ ದ ರಿಕ್ವೈರ್ಡ್ ಕ್ಯಾರೆಕ್ಟರಿಸ್ಟಿಕ್ ರೂಟ್ಸ್. Okay, that is very simple one. So this is for 5 marks. ಇಲ್ಲಿ ಈ ಒಂದು a minus lambda i ಬರ್ಕೊಳ್ಳಿಕ್ಕೆ ಜನರಲಿ 1 ಮಾರ್ಕ್ಸ್ ಕೊಡ್ತಾರೆ. ದೆನ್ ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿ ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ಳಿಕ್ಕೆ 1 ಮಾರ್ಕ್ಸ್ ಕೊಡ್ತಾರೆ. ದೆನ್ ಈ ಒಂದು ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ಫೈಂಡ್ ಔಟ್ ಮಾಡಲಿಕ್ಕೆ 1 ಮಾರ್ಕ್ಸ್ ಇರುತ್ತೆ. ದೆನ್ ಅಗೇನ್ ಫ್ಯಾಕ್ಟರೈಸೇಷನ್ ಮಾಡ್ಕೊಳ್ಳಿಕ್ಕೆ 1 ಮಾರ್ಕ್ಸ್ ಇರುತ್ತೆ. ಆನ್ಸರ್ ಬರ್ಕೊಳ್ಳಿಕ್ಕೆ 1 ಮಾರ್ಕ್ಸ್ ಇರುತ್ತೆ. ಸೊ ಟೋಟಲಿ ದಿಸ್ ಈಸ್ ಎ 5 ಮಾರ್ಕ್ಸ್ ಕ್ವಶನ್. ಈ ಒಂದು ಕ್ವಶನ್ ಏನಿದೆ 5 ಮಾರ್ಕ್ಸ್ ಕ್ವಶನ್. ದೆನ್ ಸೇಮ್ ಫಸ್ಟ್ ಒನ್ ಸಿ ನಲ್ಲಿ ಇನ್ನೊಂದು ಕ್ವಶನ್ಸ್ ಇರುತ್ತೆ. ಓಕೆ, ಆ ಒಂದು ಕ್ವಶನ್ ಅನ್ನ ಸಾಲ್ವ್ ಮಾಡಬಹುದು ಅಥವಾ ಪ್ರೀವಿಯಸ್ ಒನ್ ಮಾಡಿದ್ದು ಮಾಡಬಹುದು. ಇದು ಸ್ವಲ್ಪ ಅಪ್ಲಿಕೇಶನ್ ಓರಿಯೆಂಟೆಡ್ ಇದೆ. ಇಲ್ಲೇನ್ ಕೊಟ್ಟಿದ್ದಾರೆ ಓದ್ಕೊಳ್ಳಿ. ಎ ಮ್ಯಾನುಫ್ಯಾಕ್ಚರ್ ಪ್ರೊಡ್ಯೂಸಸ್ 100 ಯೂನಿಟ್ಸ್ ಆಫ್ ಪ್ರಾಡಕ್ಟ್ ಎಕ್ಸ್, 200 ಯೂನಿಟ್ಸ್ ಆಫ್ ಪ್ರಾಡಕ್ಟ್ ವೈ, 800 ಯೂನಿಟ್ಸ್ ಆಫ್ ಪ್ರಾಡಕ್ಟ್ ಝೆಡ್. ಅಲ್ಲಿಗೆ 3 ಪ್ರಾಡಕ್ಟ್ ಇಲ್ಲಿ ಪ್ರೊಡಕ್ಷನ್ ಆಗಿದೆ. ಒಂದು ಎಕ್ಸ್, ಒಂದು ವೈ, ಇನ್ನೊಂದು ಝೆಡ್. ಎಕ್ಸ್ ಎಷ್ಟಾಗಿದೆ 100 ಆಗಿದೆ, ವೈ 200 ಆಗಿದೆ, ಝೆಡ್ 800 ಆಗಿದೆ. ಅಂಡ್ ಇಟ್ ಸೆಲ್ಸ್ ಇನ್ ಓಪನ್ ಮಾರ್ಕೆಟ್, ಅದನ್ನ ಮಾರ್ತಾ ಇದ್ದಾರೆ. ಯೂನಿಟ್ ಸೇಲ್ ಪ್ರೈಸ್ ಆಫ್ ಪ್ರಾಡಕ್ಟ್ ಎಕ್ಸ್ ಇಸ್, ಒಂದು ಪ್ರಾಡಕ್ಟ್ ಎಕ್ಸ್ ನ ಮಾರ್ಲಿಕ್ಕೆ ಒಂದಕ್ಕೆ ಎಷ್ಟು ರೂಪಾಯಿ 2 ರೂಪೀಸ್, ವೈಗೆ 4 ರೂಪೀಸ್, ಝೆಡ್ಗೆ 10 ರೂಪೀಸ್ ಫಿಕ್ಸ್ ಆಗಿದೆ. ಯಾವ್ದೊಂದು ಪ್ರಾಡಕ್ಟ್ ಮಾಡಿದ್ದಾರೆ 3 ಪ್ರಾಡಕ್ಟ್, ಅಲ್ಲಿಗೆ ಒಂದು ಪ್ರಾಡಕ್ಟ್ ಮಾರ್ಲಿಕ್ಕೆ ಎಕ್ಸ್ ಪ್ರಾಡಕ್ಟ್ಗೆ 2 ರೂಪಾಯಿ, ವೈ ಪ್ರಾಡಕ್ಟ್ಗೆ 4 ರೂಪಾಯಿ, ಝೆಡ್ ಪ್ರಾಡಕ್ಟ್ಗೆ 10 ರೂಪಾಯಿ ಫಿಕ್ಸ್ ಮಾಡಿದ್ದಾರೆ. ಆ ತರ 100 200 800 ಪ್ರಾಡಕ್ಟ್ ಅನ್ನ ಮಾರ್ತಾರೆ. ಹಾಗಾದ್ರೆ we have to find the total revenue earned by the seller with the help of product of two matrices. ನೀವು ಪ್ರಾಡಕ್ಟ್ ಆಫ್ 2 ಮ್ಯಾಟ್ರಿಸಸ್ ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡಿ ಅವನಿಗೆ ಟೋಟಲ್ ಎಷ್ಟು ಅಮೌಂಟ್ ಬಂದಿದೆ ಅನ್ನೋದನ್ನ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಸೊ ನಿಮಗೆ ಡೇಟಾ ಕಲೆಕ್ಷನ್ ಇಸ್ ಇಂಪಾರ್ಟೆಂಟ್. ಅವ್ರು ಏನೇನು ಕೊಟ್ಟಿದ್ದಾರೆ ಅದನ್ನ ಬರ್ಕೋಬೇಕು. ಓಕೆ, ಫಸ್ಟ್ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಗಿವನ್ ದ 3 ಪ್ರಾಡಕ್ಟ್ಸ್. ಯಾವ್ಯಾವುದು, ಪ್ರಾಡಕ್ಟ್ ಎಕ್ಸ್, ಪ್ರಾಡಕ್ಟ್ ವೈ, ಪ್ರಾಡಕ್ಟ್ ಝೆಡ್. ಫಸ್ಟ್ ಬರ್ಕೊಂಡಿದ್ದೀರಾ. ನೆಕ್ಸ್ಟ್ ಎಷ್ಟು ಸೇಲ್ ಮಾಡಿದ್ದಾರೆ, ಪ್ರೊಡಕ್ಷನ್ ಆಫ್ ಪ್ರಾಡಕ್ಟ್ ಎಕ್ಸ್. ಪ್ರಾಡಕ್ಟ್ ಎಕ್ಸ್ ಎಕ್ಸ್ ಪ್ರೊಡಕ್ಷನ್ ಆಗಿದೆ 100 ಯೂನಿಟ್ಸ್. ಪ್ರಾಡಕ್ಟ್ ವೈ 200 ಯೂನಿಟ್ಸ್. ಅಲ್ಲಿ ಕೊಟ್ಟಿರೋದನ್ನ ನಾನು ಇಲ್ಲಿ ಬರ್ಕೊಂಡಿದ್ದೀನಿ. ಪ್ರಾಡಕ್ಟ್ ಝೆಡ್ ಎಷ್ಟಾಗಿದೆ 800 ಯೂನಿಟ್ಸ್ ಪ್ರೊಡಕ್ಷನ್ ಆಗಿದೆ. ಇವೆಲ್ಲ ಪ್ರೊಡಕ್ಷನ್ ಆಗಿರ್ತಕ್ಕಂಥದ್ದು. ದೆನ್ ಅದನ್ನ ಯಾವ ತರ ಬರ್ಕೋಬಹುದು, ಮ್ಯಾಟ್ರಿಕ್ಸ್ ರೂಪದಲ್ಲಿ. ಅವರು ಪ್ರಾಡಕ್ಟ್ ಆಫ್ 2 ಮ್ಯಾಟ್ರಿಕ್ಸ್ ಮಾಡಿರಿ ಅಂತ ಹೇಳಿರೋದ್ರಿಂದ ಅದನ್ನ ನಾವು ಈ ತರ ಬರ್ಕೊಂಡಿದೀವಿ. ಲೆಟ್ ದೀಸ್ ವ್ಯಾಲ್ಯೂಸ್ ಕ್ಯಾನ್ ಬಿ ರಿಟರ್ನ್ ಆಸ್ ಮ್ಯಾಟ್ರಿಕ್ಸ್ ಎ ಇಸ್ ಈಕ್ವಲ್ ಟು 100 200 800. ಒಂದು ರೋ ಮ್ಯಾಟ್ರಿಕ್ಸ್ ರೂಪದಲ್ಲಿ ಬರ್ಕೊಂಡಿದ್ದೀವಿ. 100 200 800 ಈ ಒಂದು ಮ್ಯಾಟ್ರಿಕ್ಸ್ ರೂಪದಲ್ಲಿ ಬರ್ಕೊಳ್ಳಿಕ್ಕೆ 1 ಮಾರ್ಕ್. ದೆನ್ ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ, ಪ್ರಾಡಕ್ಟ್ ಎಕ್ಸ್ ಯೂನಿಟ್ ಸೇಲ್ ಪ್ರೈಸ್ ಇಸ್ 2 ರೂಪೀಸ್.
ಪ್ರಾಡಕ್ಟ್ ಎಕ್ಸ್ ಒಂದು ಪ್ರಾಡಕ್ಟ್, ಈಗ 100 ಪ್ರಾಡಕ್ಟ್ ಅಲ್ಲಿ ಒಂದು ಪ್ರಾಡಕ್ಟ್ ಅನ್ನ ಸೇಲ್ ಮಾಡ್ಲಿಕ್ಕೆ 2 ರೂಪಾಯಿ. ಅದೇ ರೀತಿ 100 ಪ್ರಾಡಕ್ಟ್ ಗೆ ಎಷ್ಟು ಬರುತ್ತೆ ಅಂತ. ಸೊ ಒಂದಕ್ಕೆ 2 ರೂಪಾಯಿ. ದೆನ್ ವೈ ಪ್ರಾಡಕ್ಟ್ ಅನ್ನ ಸೇಲ್ ಮಾಡ್ಲಿಕ್ಕೆ ಯೂನಿಟ್ ಸೇಲ್ ಪ್ರೈಸ್ 4 rupees. ಅದೇ ರೀತಿ ಝೆಡ್ ಪ್ರಾಡಕ್ಟ್ ಅನ್ನ ಸೇಲ್ ಮಾಡ್ಲಿಕ್ಕೆ ಯೂನಿಟ್ ಸೇಲ್ ಪ್ರೈಸ್ 10 rupees. ಸೊ ಎಕ್ಸ್ ನ ಸೇಲ್ ಮಾಡೋದು ಒಂದೊಂದು 2 ರೂಪಾಯಿ, ವೈ 4 ರೂಪಾಯಿ, ಝೆಡ್ 10 ರೂಪಾಯಿಯಲ್ಲಿ ಸೇಲ್ ಮಾಡ್ತಾ ಇದ್ದಾರೆ. ಓಕೆ, ದೆನ್ ದಿಸ್ ಕ್ಯಾನ್ ಬಿ ರಿಟನ್ ಇನ್ ದ ಮ್ಯಾಟ್ರಿಕ್ಸ್ ಫಾರ್ಮ್ ಆಸ್ ಬಿ ಇಸ್ ಈಕ್ವಲ್ ಟು 2, 4, 10. ಯಾಕೆಂದ್ರೆ ನಾವು ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು ಅಂತ ಹೇಳಿದ್ದಾರೆ. ಪ್ರಾಡಕ್ಟ್ ಆಫ್ 2 ಮ್ಯಾಟ್ರಿಕ್ಸ್ ಯಾವಾಗ ಬರುತ್ತೆ? ಇಲ್ಲಿ ಜನರಲ್ ಇಲ್ಲಿ 2 ಇದು ಮ್ಯಾಟ್ರಿಕ್ಸ್ ಆರ್ಡರ್ ಏನಿದೆ, ಇಟ್ ಈಸ್ 1 cross 3 ಇದೆ. ಓಕೆ, ಸೊ ಇಲ್ಲಿ ದಿಸ್ ಆರ್ಡರ್ ಆಫ್ ದಿಸ್ ಒನ್ ಇಸ್ 1 cross 3. ಇದ್ರ ಆರ್ಡರ್ ಏನಾಗಿರುತ್ತೆ 3 cross 1 ಆಗಿರಬೇಕು. ಸೊ ಇಲ್ಲಿ ನಂಬರ್ ಆಫ್ ಕಾಲಮ್ಸ್, ಇಲ್ಲಿ ನಂಬರ್ ಆಫ್ ರೋಸ್, ಇವೆರಡು ಕೂಡ ಸೇಮ್ ಇದ್ದಾಗ ಮಾತ್ರ ನಾವೇನ್ ಮಾಡಬಹುದು, ಪ್ರಾಡಕ್ಟ್ ಅನ್ನ ಮಲ್ಟಿಪ್ಲಿಕೇಶನ್ ಮಾಡಬಹುದು, ಇಲ್ಲ ಅಂದ್ರೆ ಮಾಡ್ಲಿಕ್ಕೆ ಬರಲ್ಲ. ಹಾಗಾಗಿ ಇದು ಕಂಪಲ್ಸರಿ ಬೇಕಾಗತ್ತೆ. ಓಕೆನಾ? ಸೊ ಇದನ್ನ ನೀವು ನೋಡ್ಕೊಳ್ಳಿ. ಎ ಇಸ್ ಈಕ್ವಲ್ ಟು 100, 200, 800 ಅಂಡ್ ಬಿ ಇಸ್ ಈಕ್ವಲ್ ಟು 2, 4, 10. ಅದನ್ನ ನಾವು ಕಾಲಮ್ ಮ್ಯಾಟ್ರಿಕ್ಸ್ ರೂಪದಲ್ಲಿ ಬರ್ದಿದ್ದೀವಿ. ಸೊ ಈ ರೋ ಮ್ಯಾಟ್ರಿಕ್ಸ್ ಬರ್ಕೊಳ್ಳಿಕ್ಕೆ 1 marks, ಕಾಲಮ್ ಮ್ಯಾಟ್ರಿಕ್ಸ್ ಬರ್ಕೊಳ್ಳಿಕ್ಕೆ 1 marks. ನೆಕ್ಸ್ಟ್ ಏನಾಗುತ್ತೆ, ನಾವು ಇದನ್ನ ಪ್ರಾಡಕ್ಟ್ ಆಫ್ 2 ಮ್ಯಾಟ್ರಿಸಸ್ ಬರೀಬೇಕಾಗತ್ತೆ. ಸೊ ನಾವು ದ ರೆವಿನ್ಯೂ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಬೈ ಯೂಸಿಂಗ್ ದ ಪ್ರಾಡಕ್ಟ್ ಆಫ್ 2 ಮ್ಯಾಟ್ರಿಸಸ್. ಓಕೆ, ಪ್ರಾಡಕ್ಟ್ ಆಫ್ 2 ಮ್ಯಾಟ್ರಿಸಸ್ ಮಾಡ್ಕೊಂಡು ಮಾಡಬೇಕಾಗತ್ತೆ. ದಟ್ ಈಸ್ ಎ ಇಂಟು ಬಿ ಮಾಡಬೇಕು, ಅದಕ್ಕೆ 1 marks ಬರ್ಕೊಳ್ಳಿಕ್ಕೆ ಅದನ್ನ. ಸೊ ಎ ಏನ್ ಬಂದಿತ್ತು 100, 200, 800. ಬಿ ಏನ್ ಬರ್ಕೊಂಡಿದ್ವಿ 2, 4, 10. ಸೊ ಇದು 1 cross 3, ಇದು 3 cross 1. ಹಾಗಾಗಿ ನಾವು ಇದನ್ನ ಆರಾಮಾಗಿ ಪ್ರಾಡಕ್ಟ್ ಅನ್ನ ಮಾಡಬಹುದು. ದೆನ್ ಇಫ್ ಯು ಸಿಂಪ್ಲಿಫೈ ದಿಸ್, ವಾಟ್ ಯು ಗೆಟ್, ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 100 ಇಂಟು 2, ಇಲ್ಲಿ ಒಂದೇ ರೋ ಇರೋದು, ಒಂದೇ ಕಾಲಮ್ ಇರೋದು. ಸೊ ಡೈರೆಕ್ಟ್ ಮಲ್ಟಿಪ್ಲಿಕೇಶನ್ 100 ಇಂಟು 2, 200, 200 ಇಂಟು 4, 800, 800 ಇಂಟು 10, 8000. ಸೊ ಪ್ರತಿಯೊಂದನ್ನು ಪ್ರಾಡಕ್ಟ್ ಮಲ್ಟಿಪ್ಲಿಕೇಶನ್ 100 ಇಂಟು 2, 200, 200 ಇಂಟು 4, 800, 800 ಇಂಟು 10, 8000. So 8000 plus 800 plus 200, that is total 9000. So for that one we get 1 mark. So total revenue earned by the manufacturer is 9000 rupees. This is how we have to calculate. Total 9000 rupees earn ಆಗಿದೆ. ಅದನ್ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದನ್ನ ನಾವಿಲ್ಲಿ ತೋರಿಸಿದೀವಿ. ಫಸ್ಟ್ ಅವ್ರೇನು ಕೊಟ್ಟಿದ್ರು ಯೂನಿಟ್ ಗಳನ್ನ ಬರ್ಕೊಂಡಿದ್ವಿ, ಏನೇನ್ ಪ್ರಾಡಕ್ಟ್ ಇತ್ತು, ಎಷ್ಟೆಷ್ಟು ಮ್ಯಾನುಫ್ಯಾಕ್ಚರ್ ಆಗಿತ್ತು ಬರ್ಕೊಂಡ್ವಿ, ಅದನ್ನ ಒಂದು ರೋ ಮ್ಯಾಟ್ರಿಕ್ಸ್ ರೂಪದಲ್ಲಿ ಬರ್ಕೊಂಡ್ವಿ. ದೆನ್ ಅದಾದ ಮೇಲೆ ಅದು ನೆಕ್ಸ್ಟ್ ಪ್ರಾಡಕ್ಟ್ ಅವಿಗೆ ರೇಟ್ ಎಷ್ಟೆಷ್ಟಕ್ಕೆ ಮಾರ್ತಾರೆ ಅನ್ನೋದನ್ನ ಬರ್ಕೊಂಡ್ವಿ, ಅದನ್ನ ಕಾಲಮ್ ರೂಪದಲ್ಲಿ ಬರ್ಕೊಂಡ್ವಿ. ದೆನ್ ಎ ಡಾಟ್ ಬಿ ತಗೊಂಡು ಸಿಂಪ್ಲಿಫೈ ಮಾಡಿದ್ರೆ ವಿ ಗಾಟ್ 9000 rupees ರೆವಿನ್ಯೂ. ಓಕೆ, ವಿ ವಿಲ್ ಒನ್ಸ್ ಅಗೈನ್ ಡೂ ದಿಸ್ ಪ್ರಾಬ್ಲಮ್. ವೆರಿ ಸಿಂಪಲ್ ಥಿಂಗ್. ಸೊ ಇಲ್ಲೇನೇನು ಕೊಟ್ಟಿದ್ದಾರೆ ಬರ್ಕೊಳ್ಳೋಣ. ಡೈರೆಕ್ಟ್ ನಾವು ಎಕ್ಸಾಮ್ ಅಲ್ಲಿ ಇದೇ ಪ್ರಾಬ್ಲಮ್ ಅನ್ನ ಮಾಡೋದಾದ್ರೆ ಹೇಗೆ ಮಾಡ್ತೀವಿ? ಸೊಲ್ಯೂಷನ್ ಗಿವನ್. ಓಕೆ, ಪ್ರಾಡಕ್ಟ್ ಎಕ್ಸ್ ಎಷ್ಟಾಗಿದೆ? ಪ್ರಾಡಕ್ಟ್ ಎಕ್ಸ್ ಇಸ್ ಈಕ್ವಲ್ ಟು 100 units. ದೆನ್ ಪ್ರಾಡಕ್ಟ್ ವೈ ಇಸ್ ಈಕ್ವಲ್ ಟು 200 units. ದೆನ್ ಪ್ರಾಡಕ್ಟ್ ಝೆಡ್ ಇಸ್ ಈಕ್ವಲ್ ಟು 800 units ಕೊಟ್ಟಿದ್ದಾರೆ. ಸೊ ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್ ಇದನ್ನ ನಾವು ಪ್ರಾಡಕ್ಟ್ ರೂಪ ಮ್ಯಾಟ್ರಿಕ್ಸ್ ರೂಪದಲ್ಲಿ ಬರೆದ್ರೆ ಎ ಇಸ್ ಈಕ್ವಲ್ ಟು 100, 200, 800 ಈ ರೂಪದಲ್ಲಿ ಬರ್ಕೊಂಡಿದ್ದೀವಿ. ಓಕೆ, ಇದಕ್ಕೆ ನಾವು 1 marks ಅನ್ನ ಕೊಡ್ತೀವಿ. ದೆನ್ ಆಲ್ಸೋ ಗಿವನ್ ಮತ್ತೇನು ಕೊಟ್ಟಿದ್ದಾರೆ? ಯೂನಿಟ್ ಸೇಲ್ ಪ್ರೈಸ್. ಯಾವ್ಯಾವ್ದ್ರದ್ದು? ಯೂನಿಟ್ ಸೇಲ್ ಪ್ರೈಸ್ ಆಫ್ ಪ್ರಾಡಕ್ಟ್ ಎಕ್ಸ್. ಪ್ರಾಡಕ್ಟ್ ಎಕ್ಸ್ ಎಷ್ಟು ರೂಪಾಯಿ? 2 rupees. ದೆನ್ ಪ್ರಾಡಕ್ಟ್ ವೈ ಎಷ್ಟು ರೂಪೀಸು? 4 rupees. ದೆನ್ ಪ್ರಾಡಕ್ಟ್ ಝೆಡ್ ಎಷ್ಟು? 10 rupees. ಇದನ್ನ ಕೊಟ್ಟಿದ್ದಾರೆ. ಸೊ ಒಂದು ಪ್ರಾಡಕ್ಟ್ ಎಕ್ಸ್ ಬೆಲೆ 2 ರೂಪಾಯಿ, ಒಂದು ಪ್ರಾಡಕ್ಟ್ ವೈ ಬೆಲೆ 4 ರೂಪಾಯಿ, ಒಂದು ಪ್ರಾಡಕ್ಟ್ ಝೆಡ್ ಬೆಲೆ 10 ರೂಪಾಯಿ. ಸೊ ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್, ಇದನ್ನ ನಾವು ಪ್ರಾಡಕ್ಟ್ ಮ್ಯಾಟ್ರಿಕ್ಸ್ ರೂಪದಲ್ಲಿ ಬರೆದ್ರೆ ವಿ ವಿಲ್ ರೈಟ್ ಇಟ್ ಆಸ್ ಎ ಕಾಲಮ್ ಮ್ಯಾಟ್ರಿಕ್ಸ್, ಬಿಕಾಸ್ ವಿ ನೀಡ್ ಟು ಫೈಂಡ್ ಮ್ಯಾಟ್ರಿಕ್ಸ್ ಆಫ್ ಪ್ರಾಡಕ್ಟ್ ಆಫ್ 2 ಮ್ಯಾಟ್ರಿಕ್ಸ್. ಸೊ ಪ್ರಾಡಕ್ಟ್ ಆಫ್ 2 ಮ್ಯಾಟ್ರಿಕ್ಸ್ ಇದ್ದಾಗ ಆರ್ಡರ್ ನಾವು ಲೆಕ್ಕಕ್ಕೆ ತಗೋಬೇಕಾಗತ್ತೆ. ಹಾಗಾಗಿ ಇದನ್ನ ಕಾಲಮ್ ರೂಪದಲ್ಲಿ ಬರೀತೀವಿ. 2, 4, 10 ಬರ್ಕೊಂಡಿದ್ದೀವಿ. ನೌ ವಿ ನೀಡ್ ಟು ಫೈಂಡ್ ರೆವಿನ್ಯೂ. ಸೊ ರೆವಿನ್ಯೂ ಅಂತ ಬಂದಾಗ ಇಲ್ಲಿ ಎ ಇಂಟು ಬಿ ಮ್ಯಾಟ್ರಿಕ್ಸ್ ಪ್ರಾಡಕ್ಟ್ ಆಫ್ 2 ಮ್ಯಾಟ್ರಿಕ್ಸ್ ಬರ್ಕೊಂಡಿದ್ದೀವಿ.
What is A? 100, 200, 800. What is B? 2, 4, 10. ಸೊ ಒಂದು ರೋ ಇದೆ, ಒಂದು ಕಾಲಮ್ ಇದೆ. ಸೊ ಪ್ರತಿಯೊಂದು ಟರ್ಮ್ಸ್ ಗಳನ್ನ ಮಲ್ಟಿಪ್ಲೈ ಮಾಡಿ. 100 ಇಂಟು 2, ಇಲ್ಲಿ 100 ಅನ್ನ 2ಗೆ ಮಲ್ಟಿಪ್ಲೈ ಮಾಡಿ. 100 ಇಂಟು 2, 200 ಪ್ಲಸ್ 200 ಇಂಟು 4, 800 ಪ್ಲಸ್ 800 ಇಂಟು 10, 8000. ನಿಮಗೆ ಗೊತ್ತಿದೆ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಮಾಡೋದು ಹೇಗೆ ಅಂತ. ಸೊ 800 ಪ್ಲಸ್ 8000 ಪ್ಲಸ್ 200 ಅಂದ್ರೆ ಇಟ್ ಈಸ್ 9000 rupees. So the revenue earned by the manufacturer is 9000 rupees. ಇಲ್ಲಿ ಈ ಒಂದು ಮ್ಯಾಟ್ರಿಕ್ಸ್ ಬರ್ಕೊಳ್ಳಿಕ್ಕೆ 1 marks, ಈ ಒಂದು ಮ್ಯಾಟ್ರಿಕ್ಸ್ ಬರ್ಕೊಳ್ಳಿಕ್ಕೆ 1 marks, ಇಲ್ಲಿ ಪ್ರಾಡಕ್ಟ್ ಅನ್ನ ಬರ್ಕೊಳ್ಳಿಕ್ಕೆ 1 marks, ಈ ಪ್ರಾಡಕ್ಟ್ ಬರ್ಕೊಂಡು ಸಿಂಪ್ಲಿಫಿಕೇಶನ್ ಮಾಡಲಿಕ್ಕೆ 1 marks ಅಂಡ್ ಫೈನಲ್ ಆನ್ಸರ್ಗೆ 1 marks ಇರುತ್ತೆ. ಟೋಟಲಿ ವಿ ವಿಲ್ ಗೆಟ್ 5 marks ಫಾರ್ ದಿಸ್ ಪ್ರಾಬ್ಲಮ್. ಅಪ್ಲಿಕೇಶನ್ ಓರಿಯೆಂಟೆಡ್ ಇರೋದ್ರಿಂದ ಸ್ವಲ್ಪ ಕರೆಕ್ಟ್ ಆಗಿ ಓದಿ ಡೇಟಾವನ್ನ ಗ್ಯಾದರ್ ಮಾಡ್ಕೊಳ್ಳಿ. ಡೇಟಾ ಬರ್ಕೊಂಡ್ರೆ ಏನ್ ಕೆಲಸ ಮಾಡಬೇಕು ಅಂತ ಅಲ್ಲಿ ಕೊಟ್ಟಿದ್ದಾರೆ. ಪ್ರಾಡಕ್ಟ್ ಆಫ್ 2 ಮ್ಯಾಟ್ರಿಸಸ್ ಅಂತ. ನೀವು ಎರಡನ್ನೂ ರೋ ಮ್ಯಾಟ್ರಿಕ್ಸ್ ಬರ್ಕೊಂಡ್ರು ಯು ಕಾಂಟ್ ಡೂ ಪ್ರಾಡಕ್ಟ್, ಎರಡನ್ನೂ ಕಾಲಮ್ ಮ್ಯಾಟ್ರಿಕ್ಸ್ ಬರ್ಕೊಂಡ್ರು ಯು ಕಾಂಟ್ ಡೂ ಪ್ರಾಡಕ್ಟ್. ಹಾಗಾಗಿ ಒಂದು ರೋ ಮ್ಯಾಟ್ರಿಕ್ಸ್, ಒಂದು ಕಾಲಮ್ ಮ್ಯಾಟ್ರಿಕ್ಸ್ ಬರ್ಕೊಂಡಿದೀವಿ, ಪ್ರಾಡಕ್ಟ್ ಮಲ್ಟಿಪ್ಲಿಕೇಶನ್ ಈಸಿಯಾಗಿ ಮಾಡ್ತೀವಿ. ಸೊ ವಿ ಗೆಟ್ ದ ಆನ್ಸರ್. Okay, so this is how we have to find the revenue, and we will move on to the next problem, that is first one D, that is if A is equal to 214, 415 and B is equal to 3 minus 1, 2213, then can we perform AB? ನಾವು AB ಕಂಡುಹಿಡಿಯಬಹುದಾ ಮತ್ತೆ BA ಕಂಡುಹಿಡಿಯಬಹುದಾ ಅಂತ ಕೇಳ್ತಾ ಇದ್ದಾರೆ. If so, write the order of AB and BA. ಕ್ವಶನ್ ಅನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ, ಸಿಂಪಲ್ ಆಗಿರೋದು. ಇಲ್ಲಿ ಏನ್ ಕೇಳಿರೋದು, ಇಲ್ಲಿ ಎರಡು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ನಾವು ಎ ಬಿನು ಮಲ್ಟಿಪ್ಲೈ, ಎ ಮತ್ತೆ ಬಿ ಮಲ್ಟಿಪ್ಲೈ ಮಾಡಬಹುದಾ ಮತ್ತೆ ಬಿ ಮತ್ತೆ ಎನು ಮಲ್ಟಿಪ್ಲೈ ಮಾಡಕ್ ಆಗತ್ತಾ? ಈ ಒಂದು ಮ್ಯಾಟ್ರಿಕ್ಸ್ ಗಳಿಗೆ ನಾವು ಮಾಡ್ಲಿಕ್ಕೆ ಸಾಧ್ಯನಾ? ಮಾಡಕ್ ಸಾಧ್ಯ ಇದ್ರೆ ಇಫ್ ಸೊ ವಾಟ್ ಇಸ್ ದ ಆರ್ಡರ್ ಆಫ್ ಎ ಬಿ, ವಾಟ್ ಇಸ್ ದ ಆರ್ಡರ್ ಆಫ್ ಬಿ ಎ ಕಂಡಿಡಿರಿ ಅಂತ ಹೇಳಿದ್ದಾರೆ. ದಟ್ಸ್ ವೆರಿ ಸಿಂಪಲ್. ದೇ ಹ್ಯಾವ್ ಗಿವನ್ ಒನ್ ಮ್ಯಾಟ್ರಿಕ್ಸ್ ಎ, ಅದ್ರ ಆರ್ಡರ್ ಏನಿದೆ ಅಂತ ಮುಂದೆ ನೋಡೋಣ. ಬಿ ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ಹಾಗಾಗಿ ಎ ಬಿ ನಾವು ಫೈಂಡ್ ಔಟ್ ಮಾಡಬೇಕು ಅಂದ್ರೆ, ಜನರಲಿ ನಾವು ಯಾವುದೇ ಒಂದು ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು ಅಂದ್ರೆ ಫಸ್ಟ್ ಮ್ಯಾಟ್ರಿಕ್ಸ್ ನಂಬರ್ ಆಫ್ ಕಾಲಮ್ಸ್, ಸೆಕೆಂಡ್ ಮ್ಯಾಟ್ರಿಕ್ಸ್ ನಂಬರ್ ಆಫ್ ರೋಸ್ ಸೇಮ್ ಇರಬೇಕು. ಆಗ ಮಾತ್ರ ನಾವು ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಮಾಡಲಿಕ್ಕೆ ಸಾಧ್ಯ. ಅದನ್ನ ನಾವು ಚೆಕ್ ಮಾಡಿದ್ರೆ ಸಾಕು. ನಾವಿಲ್ಲಿ ಎ ಬಿ ಕಂಡಿಡಿರಿ ಅಂತ ಹೇಳಿಲ್ಲ, ಬಿ ಎ ಕಂಡಿಡಿರಿ ಅಂತ ಹೇಳಿಲ್ಲ. ನಾವು ಎ ಬಿ ಮಾಡಕ್ ಕಂಡಿಡಿಯಕ್ ಆಗತ್ತಾ, ಬಿ ಎ ಕಂಡಿಡಿಯಕ್ ಆಗತ್ತಾ ಕಂಡಿಡಿರಿ. ಕಂಡಿಡಿಯಕ್ ಸಾಧ್ಯವಾದ್ರೆ ಎ ಬಿ ಆರ್ಡರ್ ಏನ್ ಬರುತ್ತೆ, ಬಿ ಎ ಆರ್ಡರ್ ಏನ್ ಬರುತ್ತೆ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಫಸ್ಟ್ ಅದನ್ನ ಬರ್ಕೊಳ್ಳೋಣ. ಗಿವನ್ ಯಾವ ಮ್ಯಾಟ್ರಿಕ್ಸ್, ಎ ಇಸ್ ಈಕ್ವಲ್ ಟು 214, 415 ಕೊಟ್ಟಿದ್ದಾರೆ. ವಾಟ್ ಇಸ್ ದ ಆರ್ಡರ್ ಆಫ್ ದಿಸ್ ಒನ್? ಎರಡು ರೋಸ್ ಇದೆ, 3 ಕಾಲಮ್ಸ್ ಇದೆ. ಸೊ ದ ಆರ್ಡರ್ ಆಫ್ ದಿಸ್ ಮ್ಯಾಟ್ರಿಕ್ಸ್ ಎ ಇಸ್ 2 x 3 ಅಂಡ್ ಮ್ಯಾಟ್ರಿಕ್ಸ್ ಬಿ ಕೊಟ್ಟಿದ್ದಾರೆ 3 - 1, 2, 2, 1, 3. ಇಲ್ಲಿ 1, 2, 3 ರೋಸ್ ಇದೆ, 2 ಕಾಲಮ್ಸ್ ಇದೆ. ಸೊ ಆರ್ಡರ್ ಆಫ್ ದಿಸ್ ಮ್ಯಾಟ್ರಿಕ್ಸ್ ಬಿ ಇಸ್ 3 x 2. ದೆನ್ ನಾವು ವಿ ಹ್ಯಾವ್ ಟು ಚೆಕ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಎ ಬಿ ಮಾಡಬೇಕು ಸಾಧ್ಯ ಆಗತ್ತಾ ಅಂತ. ಸೊ ಅದಕ್ಕೆ ನಾವೇನ್ ಕಂಡೀಷನ್ ಚೆಕ್ ಮಾಡಬೇಕು? ನಂಬರ್ ಆಫ್ ಕಾಲಮ್ಸ್ ಆಫ್ ಫಸ್ಟ್ ಮ್ಯಾಟ್ರಿಕ್ಸ್ should be equal to number of rows in second matrix. ಈ ಫಸ್ಟ್ ಮ್ಯಾಟ್ರಿಕ್ಸ್ ಅಲ್ಲಿ ನಂಬರ್ ಆಫ್ ಕಾಲಮ್ಸ್ ಎಷ್ಟಿದೆ ಅದು, ಮತ್ತೆ ಸೆಕೆಂಡ್ ಮ್ಯಾಟ್ರಿಕ್ಸ್ ಅಲ್ಲಿ ನಂಬರ್ ಆಫ್ ಕಾಲಮ್ಸ್ ರೋಸ್ ಎಷ್ಟಿದೆ ಅದು ಕಾಮನ್ ಸೇಮ್ ಇದ್ರೆ ಮಾತ್ರ ವಿ ಕ್ಯಾನ್ ಪರ್ಫಾರ್ಮ್ ದ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್. ನಾವು ಎ ಬಿ ತಗೊಂಡ್ರೆ ಫಸ್ಟ್ ಎ ಮ್ಯಾಟ್ರಿಕ್ಸ್ ನಂಬರ್ ಆಫ್ ಕಾಲಮ್ಸ್, ಬಿ ಮ್ಯಾಟ್ರಿಕ್ಸ್ ನಂಬರ್ ಆಫ್ ರೋಸ್ ಅನ್ನ ಚೆಕ್ ಮಾಡ್ತೀವಿ. ನಾವು ಬಿ ಎ ತಗೊಂಡ್ರೆ ಮ್ಯಾಟ್ರಿಕ್ಸ್ ಬಿ ನಂಬರ್ ಆಫ್ ಕಾಲಮ್ಸ್, ಮ್ಯಾಟ್ರಿಕ್ಸ್ ಎ ನಂಬರ್ ಆಫ್ ರೋಸ್ ಅನ್ನ ಚೆಕ್ ಮಾಡ್ತೀವಿ. ಓಕೆ, ನಾವು ಕನ್ಸಿಡರ್ ಎ ಬಿ ತಗೊಂಡಿದ್ದೀವಿ. ಎ ಬಿ ನಲ್ಲಿ ಎ ಮ್ಯಾಟ್ರಿಕ್ಸ್ ಆರ್ಡರ್ ಏನು 2 x 3, ಬಿ ಮ್ಯಾಟ್ರಿಕ್ಸ್ ಆರ್ಡರ್ ಏನು 3 x 2. ಮ್ಯಾಟ್ರಿಕ್ಸ್ ಎ, ದಿಸ್ ಇಸ್ ದ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಎ, ದಿಸ್ ಇಸ್ ದ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ ಬಿ, 2 x 3, 3 x 2. ಈಗ ನಾವು ಚೆಕ್ ಮಾಡಬೇಕಾಗಿರೋದೇನು? ನಂಬರ್ ಆಫ್ ಕಾಲಮ್ಸ್ ಆಫ್ ಮ್ಯಾಟ್ರಿಕ್ಸ್ ಎ ಶುಡ್ ಬಿ ಈಕ್ವಲ್ ಟು ನಂಬರ್ ಆಫ್ ರೋಸ್ ಆಫ್ ಮ್ಯಾಟ್ರಿಕ್ಸ್ ಬಿ. ದಿಸ್ ಒನ್ ಇವೆರಡು ಮಾರ್ಕ್ ಮಾಡ್ತಾ ಇದೀನಲ್ಲ, ಇದು ನಂಬರ್ ಆಫ್ ಕಾಲಮ್ಸ್, ಇದು ನಂಬರ್ ಆಫ್ ರೋಸ್. ಇದು ಫಸ್ಟ್ ಮ್ಯಾಟ್ರಿಕ್ಸ್, ಇದು ಸೆಕೆಂಡ್ ಮ್ಯಾಟ್ರಿಕ್ಸ್. ಎ ಇದು ನಂಬರ್ ಆಫ್ ಕಾಲಮ್ಸ್, ಬಿ ಇದು ನಂಬರ್ ಆಫ್ ರೋಸ್. ಎರಡು ಕೂಡ 3, 3 ಇದೆ. ದೇರ್ ಫೋರ್ ಎರಡು ಸೇಮ್ ಇರೋದ್ರಿಂದ ಹಿಯರ್ ದ ನಂಬರ್ ಆಫ್ ಕಾಲಮ್ಸ್ ಇನ್ ಮ್ಯಾಟ್ರಿಕ್ಸ್ ಎ ಈಸ್ 3 ಅಂಡ್ ನಂಬರ್ ಆಫ್ ರೋಸ್ ಇನ್ ಮ್ಯಾಟ್ರಿಕ್ಸ್ ಬಿ ಈಸ್ ಆಲ್ಸೋ 3. ಎರಡು ಸೇಮ್ ಇರೋದ್ರಿಂದ ಹೆನ್ಸ್ ವಿ ಕ್ಯಾನ್ ಸೇ ವಿ ಕ್ಯಾನ್ ಪರ್ಫಾರ್ಮ್ ಎ ಬಿ. ನಾವು ಎ ಬಿ ಅನ್ನ ಫೈಂಡ್ ಔಟ್ ಮಾಡಬಹುದು. ಮಾಡಿ ಅಂತ ಹೇಳಿಲ್ಲ, ಮಾಡಬಹುದು. ಮಾಡಕ್ಕಾಗತ್ತಾ? ಮಾಡಕ್ ಸಾಧ್ಯ ಇದೆ, ಮಾಡಿದೀವಿ. ಸೊ ವಿ ಕ್ಯಾನ್ ಪರ್ಫಾರ್ಮ್ ಎ ಬಿ ಬಿಕಾಸ್ ನಂಬರ್ ಆಫ್ ಕಾಲಮ್ಸ್ ಇನ್ ಮ್ಯಾಟ್ರಿಕ್ಸ್ ಎ is 3, number of rows in matrix B is 3, therefore both are equal, hence we can perform AB. So ಅದನ್ನ ಮಾಡಲಿಕ್ಕೆ 1 marks. Then
ವಿ ಹ್ಯಾವ್ ಟು ಫೈಂಡ್ ದ ಆರ್ಡರ್ ಆಫ್ ದಿಸ್ ಎ ಬಿ ಆಲ್ಸೋ. ಎ ಬಿ ದು ಆರ್ಡರ್ ಮಾಡಿ ಅಂತ ಹೇಳಿದ್ದಾರೆ. ಎ ಬಿ ಆರ್ಡರ್ ಹೇಗಪ್ಪ ಅಂದ್ರೆ ಇಲ್ಲಿ 2 x 3 3 x 2 ಇದೆ. ಸೊ ಇವೆರಡು ಸೇಮ್ ಇದ್ದಾಗ ಉಳಿದಿರೋದು ಏನಿದೆಯಲ್ಲ ಎರಡು, ಆ ವ್ಯಾಲ್ಯೂಸ್ ಏನಿದೆಯಲ್ಲ ಅದು ಆ ಒಂದು ಮ್ಯಾಟ್ರಿಕ್ಸ್ ದು ಆರ್ಡರ್ ಆಗುತ್ತೆ. ಓಕೆ, ಆಸ್ ವಿ ಸೆಡ್ ಇಲ್ಲಿ 2 x 3 ಇದೆ ಮತ್ತೆ ಇನ್ನೊಂದು 3 x 2 ಇದೆ. ಸೊ ಇವೆರಡು ಸೇಮ್ ಇದೆ ಅಂದಾಗ ಇಲ್ಲಿ ಉಳಿದಿರೋ ಎರಡು ಏನಿದೆಯಲ್ಲ ಈ ಎರಡದು ಏನು ಉಳಿದಿದೆ ಅವನ್ನ ನಾವು ಆರ್ಡರ್ ಆಫ್ ದಟ್ ಮ್ಯಾಟ್ರಿಕ್ಸ್ ಅಂತ ಬರಿತೀವಿ. ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ ಎ ಬಿ ಈಸ್ 2 x 2 ಅಂತ ಹೇಳಿ ಬರ್ಕೊಳ್ತೀವಿ. ಅದನ್ನ ಬರೀಲಿಕ್ಕೆ 1 ಮಾರ್ಕ್ಸ್. ಓಕೆ, ಫಸ್ಟ್ ಆರ್ಡರ್ ಆಫ್ ಎ ಆರ್ಡರ್ ಆಫ್ ಬಿ ಬರ್ಕೊಳ್ಳಿಕ್ಕೆ 1 ಮಾರ್ಕ್. ದೆನ್ ಎ ಬಿ ಕಂಡಿಡಿಬಹುದಾ ಅಂತ ಕೇಳಲಿಕ್ಕೆ 1 ಮಾರ್ಕ್ಸ್. ದೆನ್ ಕಂಡಿಡಿದ್ರೆ ಎ ಬಿದು ಆರ್ಡರ್ ಎಷ್ಟು ಅಂತ ಬರೀಲಿಕ್ಕೆ 1 ಮಾರ್ಕ್ಸ್. ಸಿಮಿಲರ್ಲಿ ಬಿ ಎ ತಗೊಳ್ತೀವಿ. ಫಸ್ಟ್ ಮ್ಯಾಟ್ರಿಕ್ಸ್ ಬಿ ತಗೊಳ್ತೀವಿ, ಆಮೇಲೆ ಮ್ಯಾಟ್ರಿಕ್ಸ್ ಎ ತಗೊಳ್ತೀವಿ. ಮ್ಯಾಟ್ರಿಕ್ಸ್ ಬಿ ದು ಆರ್ಡರ್ ಏನಿದೆ 3 x 2 ಇದೆ. ಮ್ಯಾಟ್ರಿಕ್ಸ್ ಎ ದು ಆರ್ಡರ್ ಏನಿದೆ 2 x 3 ಇದೆ. ಅದನ್ನ ಬರ್ಕೊಂಡಿದೀವಿ. ಮ್ಯಾಟ್ರಿಕ್ಸ್ ಎ ದು ಆರ್ಡರ್, ಬಿ ದು ಆರ್ಡರ್ 3 x 2, ಮ್ಯಾಟ್ರಿಕ್ಸ್ ಎ ದು ಆರ್ಡರ್ 2 x 3, 3 x 2 2 x 3. ಅಗೈನ್ ಇಲ್ಲಿ ಫಸ್ಟ್ ಮ್ಯಾಟ್ರಿಕ್ಸ್ ದು ನಂಬರ್ ಆಫ್ ಕಾಲಮ್ಸ್, ಸೆಕೆಂಡ್ ಮ್ಯಾಟ್ರಿಕ್ಸ್ ದು ನಂಬರ್ ಆಫ್ ರೋಸ್ ಚೆಕ್ ಮಾಡಬೇಕು. ಎರಡು ಕೂಡ ಸೇಮ್ ಇರೋದ್ರಿಂದ ವಿ ಕ್ಯಾನ್ ಪರ್ಫಾರ್ಮ್ ಬಿ ಎ ನ ನಾವು ಫೈಂಡ್ ಔಟ್ ಮಾಡಬಹುದು. ದಟ್ ಈಸ್ ಹಿಯರ್ ದ ನಂಬರ್ ಆಫ್ ಕಾಲಮ್ಸ್ ಇನ್ ಮ್ಯಾಟ್ರಿಕ್ಸ್ ಬಿ ಈಸ್ 2 and number of rows in matrix A is also 2. ಇಲ್ಲಿ ನಂಬರ್ ಆಫ್ ಕಾಲಮ್ಸ್ 2 ಇದೆ, ಇಲ್ಲಿ ನಂಬರ್ ಆಫ್ ರೋಸ್ ಕೂಡ 2 ಇದೆ. ಹಾಗಾಗಿ ವಿ ಕ್ಯಾನ್ ಪರ್ಫಾರ್ಮ್ ಬಿ ಎ. ನಾವು ಬಿ ಎ ಅನ್ನ ಫೈಂಡ್ ಔಟ್ ಮಾಡಬಹುದು. ಬಿಕಾಸ್ ನಂಬರ್ ಆಫ್ ಕಾಲಮ್ಸ್, ನಂಬರ್ ಆಫ್ ರೋಸ್ ಫಸ್ಟ್ ಮ್ಯಾಟ್ರಿಕ್ಸ್, ನಂಬರ್ ಆಫ್ ಕಾಲಮ್ಸ್ ಆಫ್ ಸೆಕೆಂಡ್ ಮ್ಯಾಟ್ರಿಕ್ಸ್ ಸೇಮ್ ಇತ್ತು ಅಂದ್ರೆ, ನಂಬರ್ ಆಫ್ ಕಾಲಮ್ಸ್ ಆಫ್ ಫಸ್ಟ್ ಮ್ಯಾಟ್ರಿಕ್ಸ್, ನಂಬರ್ ಆಫ್ ರೋಸ್ ಆಫ್ ಸೆಕೆಂಡ್ ಮ್ಯಾಟ್ರಿಕ್ಸ್ ಸೇಮ್ ಇತ್ತು ಅಂದ್ರೆ ವಿ ಕ್ಯಾನ್ ಪರ್ಫಾರ್ಮ್ matrix multiplication. Therefore we can perform BA. Adana find out ಮಾಡಲಿಕ್ಕೆ 1 marks. Then we need to say what is the order of BA. Order of BA ಏನಿದೆ ಅಂತ ಹೇಳಿ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಆಸ್ ಯೂಶುವಲ್ ನಾನು ಅವಾಗಲೇ ಹೇಳಿದೆ, ಇಲ್ಲಿ 2 ಸೇಮ್ ಇರೋದನ್ನ ಬಿಟ್ರೆ ಉಳಿದಿರೋದೇನು 3 ಇದೆ. ಸೊ therefore order of BA is 3 x 3. That's what I said. 3 x 2 ಇದೆ, ಇದು 2 x 3 ಇದೆ. ಇವೆರಡು ಸೇಮ್ ಆಯ್ತು ಅಂದಾಗ ಉಳಿದಿರೋದೇನು 3 ಮತ್ತೆ 3 ಇದೆ. ಸೊ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಬಿ ಎ ಈಸ್ 3 x 3 and for this one also we get 1 marks. ಟೋಟಲ್ ಇದು 5 ಮಾರ್ಕ್ಸ್ ಕ್ವಶನ್. 5 ಮಾರ್ಕ್ಸ್ ಕ್ವಶನ್ ಅಲ್ಲಿ ಆರ್ಡರ್ ಆಫ್ ಎ ಬಿ ಬರ್ಕೊಳ್ಳಿಕ್ಕೆ ಎ ಮತ್ತೆ ಬಿ ಬರೀಲಿಕ್ಕೆ 1 ಮಾರ್ಕ್ಸ್. ದೆನ್ ಎ ಬಿ ಫೈಂಡ್ ಔಟ್ ಮಾಡಬಹುದಾ, ಪ್ರಾಡಕ್ಟ್ ಅನ್ನ ಕಂಡಿಡಿಯಕ್ಕೆ ಸಾಧ್ಯ ಇದೆಯಾ ಅಂತ ಹೇಳಲಿಕ್ಕೆ 1 ಮಾರ್ಕ್ಸ್. ಸಾಧ್ಯ ಇದೆ ಅನ್ನೋದಾದ್ರೆ ವಾಟ್ ಇಸ್ ದ ಆರ್ಡರ್ ಆಫ್ ಎ ಬಿ ಕಂಡಿಡಿಲಿಕ್ಕೆ 1 ಮಾರ್ಕ್ಸ್. ಸಿಮಿಲರ್ಲಿ ಬಿ ಎ ಕಂಡಿಡಿಯಬಹುದಾ ಅಂತ ಕೇಳಲಿಕ್ಕೆ 1 ಮಾರ್ಕ್ಸ್. ಕಂಡಿಡಿಯಕ್ಕೆ ಸಾಧ್ಯ ಇದ್ರೆ ವಾಟ್ ಇಸ್ ದ ಆರ್ಡರ್ ಆಫ್ ಬಿ ಎ ಅಂತ ಹೇಳಲಿಕ್ಕೆ 1 ಮಾರ್ಕ್ಸ್. ಓಕೆ, ದಟ್ ಇಸ್ ದ ಥಿಂಗ್. ಸೊ ವಿ ವಿಲ್ ಡೂ ಇಟ್ ಒನ್ಸ್ ಅಗೈನ್. ಓಕೆ, ಸೊ ಇಲ್ಲೇನೇನು ಕೊಟ್ಟಿದ್ದಾರೆ ಫಸ್ಟ್ ಬರ್ಕೊಳ್ಳೋಣ. ನಾವು ಎಕ್ಸಾಮ್ ಅಲ್ಲಿ ಈ ಪ್ರಾಬ್ಲಮ್ ಅನ್ನ ಮಾಡೋದಾದ್ರೆ ಸೊಲ್ಯೂಷನ್ ಗಿವನ್ ಎ ಇಸ್ ಈಕ್ವಲ್ ಟು 2 1 4 4 1 5 and ಆರ್ಡರ್ ಆಫ್ ಎ ಈಸ್, ಆರ್ಡರ್ ಆಫ್ ಎ ಈಸ್ ಏನು, 2 ರೋಸ್ ಇದೆ, 3 ಕಾಲಮ್ಸ್ ಇದೆ. ದೆನ್ ಬಿ ಈಸ್ ಈಕ್ವಲ್ ಟು 3 - 1 2 2 1 3 and ಆರ್ಡರ್ ಆಫ್ ಬಿ ಈಸ್ 3 ರೋಸ್ ಇದೆ, 2 ಕಾಲಮ್ಸ್ ಇದೆ. ಫಸ್ಟ್ ಒನ್ ನಾವು ಏನು ಚೆಕ್ ಮಾಡಬೇಕು, ಎ ಬಿ ಅನ್ನ ಪರ್ಫಾರ್ಮ್ ಮಾಡಬಹುದಾ. ಕನ್ಸಿಡರ್ ಎ ಬಿ. ಎ ಬಿಗೆ ಏನು ಬರುತ್ತೆ, ವಾಟ್ ಇಸ್ ಆರ್ಡರ್ ಆಫ್ ಎ ಬಿ 2 x 3. What is the order of B? 3 x 2. So ಇಲ್ಲಿ ನಂಬರ್ ಆಫ್ ಕಾಲಮ್ಸ್ ಆಫ್ ಫಸ್ಟ್ ಮ್ಯಾಟ್ರಿಕ್ಸ್ ಅಂಡ್ ನಂಬರ್ ಆಫ್ ರೋಸ್ ಆಫ್ ಸೆಕೆಂಡ್ ಮ್ಯಾಟ್ರಿಕ್ಸ್ ಎರಡು ಕೂಡ ಸೇಮ್ ಇರೋದ್ರಿಂದ therefore we can perform AB. ಅದನ್ನ ಬರೀಬೇಕು. Here number of columns of matrix A is 3 and number of rows of matrix B is 3, but therefore both are equal, hence we can perform AB. And what is the order of AB? ಇದು ಉಳಿದಿರೋದು 2 x 2. Therefore also order of AB is 2 x 2. ಬರೀಬೇಕು. ಇಲ್ಲಿ ಇದನ್ನ ಬರೀಲಿಕ್ಕೆ 1 ಮಾರ್ಕ್ಸ್, ಇದನ್ನ ಬರೀಲಿಕ್ಕೆ 1 ಮಾರ್ಕ್ಸ್, ಇದನ್ನ ಬರೀಲಿಕ್ಕೆ 1 ಮಾರ್ಕ್ಸ್. ಸಿಮಿಲರ್ಲಿ ಕನ್ಸಿಡರ್ BA. BA ಅಂತ ತಗೊಳ್ಳಿ. What is the order of B? B order is 3 x 2. Order of A is 2 x 3. Again number of columns in first matrix and number of rows in second matrix both are same, therefore we can perform BA. ಅದನ್ನ ಬರೀಬೇಕು. Number of columns in first matrix is equal to number of rows in second matrix, hence we can perform BA.
ಇದಕ್ಕೂ ಕೂಡ 1 ಮಾರ್ಕ್ಸ್. ದೆನ್ ವಿ ಹ್ಯಾವ್ ಟು ರೈಟ್ ದ ಆರ್ಡರ್ ಆಲ್ಸೋ. ಆರ್ಡರ್ ಆಫ್ BA ಈಸ್ ಇಲ್ಲಿ ಉಳಿದಿರ್ತಕ್ಕಂಥದ್ದು 3 x 3 ಅದನ್ನ ಬರೀಬೇಕು. ಇಟ್ ಈಸ್ 3 x 3. ಸೊ ಫಾರ್ ದಿಸ್ ಒನ್ ಆಲ್ಸೋ ವಿ ಆರ್ ಗೆಟಿಂಗ್ 1 ಮಾರ್ಕ್ಸ್. ಟೋಟಲ್ 5 ಮಾರ್ಕ್ಸ್ ಕ್ವಶನ್. ಸಿಂಪಲ್ ಇದೆ. ನೀವು ಇಲ್ಲಿ AB BA ಎಲ್ಲದನ್ನು ಫೈಂಡ್ ಔಟ್ ಮಾಡಿ ಅಂತ ಯಾರು ಹೇಳಿಲ್ಲ. ಕ್ವಶನ್ ಅನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. AB ಮತ್ತೆ BA ಅನ್ನ ನಾವು ಪರ್ಫಾರ್ಮ್ ಮಾಡಬಹುದಾ? ಮಾಡೋದಾದ್ರೆ AB ಆರ್ಡರ್ ಏನು ಬರಬಹುದು, BA ಆರ್ಡರ್ ಏನು ಬರಬಹುದು, ಇಷ್ಟೇ ಕೇಳಿರೋದು. Now we will move on to another question. First one D. ಎರಡು ಚಾಯ್ಸ್ ಇರುತ್ತೆ. Either we can do previous one or we can do this one. So if for a matrix A plus I is equal to 0. Matrix A ಗೆ A plus I 0 ಇದೆ. Where I is the identity matrix of order 3 x 3 and 0 is the null matrix of order corresponding to matrix A. Then find A. Question ಅರ್ಥ ಮಾಡ್ಕೊಳ್ಳಿ. ಫಾರ್ ಎ ಮ್ಯಾಟ್ರಿಕ್ಸ್ ಎ, ಒಂದು ಮ್ಯಾಟ್ರಿಕ್ಸ್ ಎ ಇದೆ. ಆ ಮ್ಯಾಟ್ರಿಕ್ಸ್ಗೆ ಕಂಡೀಷನ್ ಏನು ಕೊಟ್ಟಿದ್ದಾರೆ? A ಪ್ಲಸ್ ಐ ಈಕ್ವಲ್ ಟು 0 ಕೊಟ್ಟಿದ್ದಾರೆ. ಅಲ್ಲಿ ಐ ಅಂದ್ರೆ ಏನು? ಐ ಇಸ್ ದ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3 x 3 ಅಂಡ್ 0 ಅಂದ್ರೆ ಏನು? ದಟ್ ಇಸ್ ದ ನಲ್ ಮ್ಯಾಟ್ರಿಕ್ಸ್. ಓ, ಜನರಲಿ ಓ ಅಂತ ಕರಿತೀವಿ. ಓ ಇಸ್ ದ ನಲ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ ಕರೆಸ್ಪಾಂಡಿಂಗ್ ಟು ಮ್ಯಾಟ್ರಿಕ್ಸ್ ಎ ಅಂದ್ರೆ ದಟ್ ಇಸ್ ಆಲ್ಸೋ 3 x 3 ನೇ ಆಗುತ್ತೆ. ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಎ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಗಿವನ್ ದಟ್ ಏನ್ ಕೊಟ್ಟಿದ್ದಾರೆ? A ಪ್ಲಸ್ ಐ ಇಸ್ ಈಕ್ವಲ್ ಟು 0 ಕೊಟ್ಟಿದ್ದಾರೆ. ಓ ಕೊಟ್ಟಿದ್ದಾರೆ ಅನ್ಕೊಳ್ಳಿ. ಓ ಇಸ್ ದ ನಲ್ ಮ್ಯಾಟ್ರಿಕ್ಸ್ ವೇರ್ ಐ ಇಸ್ ದ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3 ಅಂಡ್ ಓ ಈಸ್ ಎ ನಲ್ ಮ್ಯಾಟ್ರಿಕ್ಸ್. ಇದು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಏನ್ ಕೊಟ್ಟಿದ್ದಾರೆ ಅದನ್ನ ಇಲ್ಲಿ ಬರ್ಕೊಂಡಿದ್ದೀನಿ. A ಪ್ಲಸ್ ಐ ಈಕ್ವಲ್ ಟು ಓ ವೇರ್ ಐ ಅಂದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್, ಓ ಅಂದ್ರೆ ನಲ್ ಮ್ಯಾಟ್ರಿಕ್ಸ್ ಅಂತ ಹೇಳಿ ಬರ್ಕೊಂಡಿದ್ದೀವಿ. ದಟ್ ಈಸ್ ಆಲ್ಸೋ ಆರ್ಡರ್ ಆಫ್ 3. ನಾವೀಗ ಏನ್ ಮಾಡಬೇಕು? ವಿ ಹ್ಯಾವ್ ಟು ಫೈಂಡ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ನಾವು ಕನ್ಸಿಡರ್ ಮಾಡೋಣ. ಅವ್ರು ಏನ್ ಕೊಟ್ಟಿದ್ದಾರೆ? A ಪ್ಲಸ್ ಐ ಇಸ್ ಈಕ್ವಲ್ ಟು ಓ ಕೊಟ್ಟಿದ್ದಾರೆ. ಟು ಫೈಂಡ್ ಎ, ನಮಗೆ ಎ ವ್ಯಾಲ್ಯೂ ಬರ್ಬೇಕಲ್ವಾ? ಸೊ ಎರಡು ಕಡೆ ಏನ್ ಮಾಡಿ? ಸಬ್ಟ್ರಾಕ್ಟ್ ಬೋತ್ ಸೈಡ್ಸ್ ವಿತ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಐ ಆಫ್ ಆರ್ಡರ್ 3. ನಾವು ಈ ಪ್ಲಸ್ ಐನ ಆ ಕಡೆ ಶಿಫ್ಟ್ ಮಾಡ್ಲಿಕ್ಕೆ ಬರಲ್ಲ. ಹಾಗಾಗಿ ಏನ್ ಮಾಡಬೇಕು? ಎರಡೂ ಕಡೆ ಆ ಒಂದು ಐ ಮ್ಯಾಟ್ರಿಕ್ಸ್ ಇಂದ ನಾವು ಕಳಿಬೇಕಾಗತ್ತೆ. ಯಾಕೆ ನನಗೆ ಎ ಬೇಕಲ್ವಾ? ಸೊ ಈ ಪ್ಲಸ್ ಐ ಇರೋದು ಹೋಗ್ಬೇಕು. ಹಾಗಾಗಿ ಇಲ್ಲಿ ಮೈನಸ್ ಐ ಮಾಡ್ತೀವಿ, ಇಲ್ಲೂ ಕೂಡ ಮೈನಸ್ ಐ ಮಾಡ್ತೀವಿ, ಇಲ್ಲೂ ಕೂಡ ಮೈನಸ್ ಐ ಮಾಡ್ತೀವಿ. ಐ ಇಸ್ ಆಫ್ ಆರ್ಡರ್ 3. ಓಕೆ, ನಾವು ಅದನ್ನು ಬರ್ಕೊಂಡಿದೀವಿ. ಅದಕ್ಕೆ 1 ಮಾರ್ಕ್ಸ್ ಇದೆ. ಸೊ ದೇರ್ ಫಾರ್ ವಾಟ್ ವಿ ಗೆಟ್? ಎ ಪ್ಲಸ್ ಐ ಮೈನಸ್ ಐ ಇಸ್ ಈಕ್ವಲ್ ಟು ಓ ಮೈನಸ್ ಐ. ಇದು 0 ಅಲ್ಲ, ಓ. ದಿಸ್ ಇಸ್ ಎ ನಲ್ ಮ್ಯಾಟ್ರಿಕ್ಸ್. ಓಕೆ, ಎ ಪ್ಲಸ್ ಐ ಮೈನಸ್ ಐ ಈಕ್ವಲ್ ಟು ಓ ಮೈನಸ್ ಐ. ಸೊ ಇಲ್ಲಿ ಏನಾಯ್ತು? ಐ ಮೈನಸ್ ಐ ಕ್ಯಾನ್ಸಲ್ ಆಯ್ತು. ದೆನ್ ಇಲ್ಲಿ ಓ ಮೈನಸ್ ಐ ಅಂದ್ರೆ ಏನು ಉಳಿಯುತ್ತೆ? ಜನರಲಿ ಮೈನಸ್ ಐ ಉಳಿಯುತ್ತೆ. ಓಕೆ, ಬಿಕಾಸ್ 0 ನಲ್ ಮ್ಯಾಟ್ರಿಕ್ಸ್ ಅಂದ್ರೆ ಎಲ್ಲಾ ಎಲಿಮೆಂಟ್ಸ್ 0 ಇರುತ್ತೆ. ಹಾಗಾಗಿ ನೀವು ಏನೇ ಕಳೆದ್ರು ಅದೇ ಆನ್ಸರ್ ಬರುತ್ತೆ. ಎ ಇಸ್ ಈಕ್ವಲ್ ಟು ಮೈನಸ್ ಐ. Therefore A is equal to minus of I ಅಂದ್ರೆ ಏನು? ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3, ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3. ಸೊ 1 0 0 0 1 0 0 0 1 ವಿತ್ ಮೈನಸ್ ಸೈನ್. ಅದನ್ನ ಸಿಂಪ್ಲಿಫೈ ಮಾಡಿದ್ರೆ A is equal to ಮೈನಸ್ ಇಂದ ಎಲ್ಲಾ ಟರ್ಮ್ಸ್ ಗಳನ್ನ ಮಲ್ಟಿಪ್ಲೈ ಮಾಡಿ. ಮೈನಸ್ 1 ಇಂಟು 1 is ಮೈನಸ್ 1 0 0. ಅಗೇನ್ ಇಲ್ಲಿ 0 ಇದೆ. ಅಗೇನ್ ಮೈನಸ್ ಇಂಟು 1 is ಮೈನಸ್ 1 0 and 0 0 and here it is minus 1. ವೆರಿ ಸಿಂಪಲ್ ಒನ್. ಫಸ್ಟ್ ಎರಡು ಕಡೆ ಸಬ್ಟ್ರಾಕ್ಟ್ ಮಾಡಲಿಕ್ಕೆ 1 ಮಾರ್ಕ್ಸ್, ಅದನ್ನು ಸಿಂಪ್ಲಿಫೈ ಮಾಡಲಿಕ್ಕೆ 1 ಮಾರ್ಕ್ಸ್, ಇಲ್ಲಿ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅನ್ನು ಸಬ್ಸ್ಟಿಟ್ಯೂಷನ್ ಮಾಡಲಿಕ್ಕೆ 1 ಮಾರ್ಕ್ಸ್, ಈ ಸ್ಟೆಪ್ಗೆ 1 ಮಾರ್ಕ್ಸ್, ಈ ಆನ್ಸರ್ಗೆ 1 ಮಾರ್ಕ್ಸ್. ಇರೋದೇ 5 ಸ್ಟೆಪ್ಸ್. 5 ಸ್ಟೆಪ್ಸ್ ನ ಬರೀಲಿಕ್ಕೆ 5 ಮಾರ್ಕ್ಸ್. ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ಬರೆದ್ರೆ ಇಟ್ ಇಸ್ ದ ಮೋಸ್ಟ್ ಈಸಿಯೆಸ್ಟ್ ಕ್ವಶನ್. ಓಕೆ, ಸೊ ಎ ಪ್ಲಸ್ ಐ ಈಕ್ವಲ್ ಟು 0 ಕೊಟ್ಟಿದ್ದಾರೆ, ಓ ಕೊಟ್ಟಿದ್ದಾರೆ. ಐ ಇಸ್ ಎ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3 ಅಂಡ್ ಓ ಇಸ್ ಎ ನಲ್ ಮ್ಯಾಟ್ರಿಕ್ಸ್. ಸೊ ಎ ಪ್ಲಸ್ ಐ ಈಕ್ವಲ್ ಟು ಓ ಬರ್ಕೊಂಡಿದ್ದೀವಿ. ಎರಡು ಕಡೆ ಮ್ಯಾಟ್ರಿಕ್ಸ್ ಐ ಇಂದ ಸಬ್ಟ್ರಾಕ್ಷನ್ ಮಾಡಿದೀವಿ. ಸೊ ಇಲ್ಲಿ ಎ ಉಳ್ಕೊಳ್ಳುತ್ತೆ, ಇಲ್ಲಿ ಓ ಮೈನಸ್ ಐ ಅಂದ್ರೆ ಮೈನಸ್ ಐ ಉಳ್ಕೊಳ್ಳುತ್ತೆ. ಸೊ ಸಿಂಪ್ಲಿಫೈ ಮಾಡಿದ್ರೆ ಎ ಇಸ್ ಈಕ್ವಲ್ ಟು ಮೈನಸ್ ಆಫ್ 1 0 0 0 1 0 0 0 1 ಆಗುತ್ತೆ. ಸಿಂಪ್ಲಿಫೈ ಮಾಡಿದ್ರೆ ಎಲ್ಲ ಮೈನಸ್ 1 0 0 0 ಮೈನಸ್ 1 0 ಅಂಡ್ 0 0 ಮೈನಸ್ 1 ಆಗುತ್ತೆ. ಸೊ ದಟ್ ಇಸ್ ದ ಮೋಸ್ಟ್ ಸಿಂಪಲ್ ಅಂಡ್ ಈಸಿಯೆಸ್ಟ್ ಕ್ವಶನ್. ಓಕೆ, ಬಟ್ ಅದನ್ನ ಅರ್ಥ ಮಾಡ್ಕೊಂಡು ಬರೀಬೇಕಾಗತ್ತೆ. ದೆನ್ ವಿಲ್ ಡೂ ಇಟ್ ಒನ್ಸ್ ಅಗೈನ್. ಓಕೆ, ಸೊ ಫಸ್ಟ್ ಏನ್ ಕೊಟ್ಟಿದ್ದಾರೆ ಬರ್ಕೊಳ್ಳೋಣ. ಸೊಲ್ಯೂಷನ್ ಗಿವನ್ ಎ ಪ್ಲಸ್ ಐ ಇಸ್ ಈಕ್ವಲ್ ಟು 0 ಅಥವಾ ಓ. ಓಕೆ, ನಾವೇನ್ ಮಾಡ್ಬೋದು? ಸಬ್ಟ್ರಾಕ್ಟ್ ಐ ಆನ್ ಬೋತ್ ಸೈಡ್ಸ್. ಎರಡು ಕಡೆ ಸಬ್ಟ್ರಾಕ್ಟ್ ಮಾಡಿದೀವಿ ಬಿಕಾಸ್ ಮ್ಯಾಟ್ರಿಕ್ಸ್ ಇರೋದ್ರಿಂದ ಸಬ್ಟ್ರಾಕ್ಟ್ ಮಾಡಿದೀವಿ. ಅದನ್ನ ಶಿಫ್ಟ್ ಮಾಡ್ಲಿಕ್ಕೆ ಬರಬಾರ್ದು ಅಂತ. ಸೊ ಇಲ್ಲಿ ಎ ಪ್ಲಸ್ ಐ ಮೈನಸ್ ಐ ಇಸ್ ಈಕ್ವಲ್ ಟು ಓ ಮೈನಸ್ ಐ ಆಗುತ್ತೆ. ಸೊ ಇಲ್ಲಿ ಪ್ಲಸ್ ಐ ಮೈನಸ್ ಐ ಕ್ಯಾನ್ಸಲ್ ಆಗುತ್ತೆ, ಎ ಉಳಿಯುತ್ತೆ.
ಸೊ O ಇಸ್ ಎ ಝೀರೋ ಮ್ಯಾಟ್ರಿಕ್ಸ್ ಆಗಿರೋದ್ರಿಂದ O ಮೈನಸ್ ಐ ಅಂದರೆ ಡೈರೆಕ್ಟ್ ಆಗಿ ಮೈನಸ್ ಐ ಅಂತ ಬರ್ಕೋಬಹುದು. ಮೈನಸ್ ಐ ಅಂದರೆ I is a identity matrix of order 3. So 1 0 0 0 1 0 0 0 1 ಅಂತ ಬರ್ಕೊಳ್ತೀವಿ. ದೆನ್ ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ 1 0 0, ದೆನ್ ಇಲ್ಲಿ 0 ಅಗೇನ್ ಮೈನಸ್ 1 0 ಅಂಡ್ 0 0 ಇಲ್ಲಿ ಮೈನಸ್ 1. ದಿಸ್ ಈಸ್ ದ ವ್ಯಾಲ್ಯೂ ಆಫ್ ಎ. ಇಲ್ಲಿ ಇದು ಸಬ್ಟ್ರಾಕ್ಟ್ ಮಾಡಲಿಕ್ಕೆ 1 ಮಾರ್ಕ್, ಇದು ಬರ್ಕೊಳ್ಳಿಕ್ಕೆ 1 ಮಾರ್ಕ್ಸ್, ಇದನ್ನು ಬರ್ಕೊಳ್ಳಿಕ್ಕೆ 1 ಮಾರ್ಕ್ಸ್, ಈ ಸ್ಟೆಪ್ ಅನ್ನು ಬರ್ಕೊಳ್ಳಿಕ್ಕೆ 1 ಮಾರ್ಕ್ಸ್ ಅಂಡ್ ಆನ್ಸರ್ ಬರೀಲಿಕ್ಕೆ 1 ಮಾರ್ಕ್ಸ್. ಈ ತರ ಮಾಡ್ಬೋದು. ಇಲ್ಲ ನಾವು ಸಬ್ಟ್ರಾಕ್ಟ್ ಮಾಡಿ ಈ ತರ ಡೈರೆಕ್ಟ್ ಆಗಿ 0 ಮೈನಸ್ ಐ ಬರ್ಕೊಳ್ಳಲ್ಲ ಅಂತ ಅಂದ್ರೆ ಎ ಇಸ್ ಈಕ್ವಲ್ ಟು O ಅಂದ್ರೆ ಝೀರೋ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3. ಸೊ ಈ ತರ ಝೀರೋ ಮ್ಯಾಟ್ರಿಕ್ಸ್ ಅನ್ನ ಬರ್ಕೊಳ್ಳಿ, ಮೈನಸ್ ಐ ಬರ್ಕೊಳ್ಳಿ 1 0 0 0 1 0 0 0 1 ಅಂತ ಬರ್ಕೊಳ್ಳಿ. ಸಿಂಪ್ಲಿಫೈ ಮಾಡಿ, ಇಲ್ಲೇ ಡೈರೆಕ್ಟ್ ಆಗಿ ಮಾಡಿ. 0 ಮೈನಸ್ 0 ಇಸ್ 0 0, ಸಾರಿ 0 ಮೈನಸ್ 1 ಇಸ್ 1 minus 1, then 0 minus 0 0 minus 0, again 0 minus 0 is 0, 0 minus 1 is minus 1 0, similarly 0 0 minus 1. ನೀವು ಯಾವುದೇ ರೀತಿಯಲ್ಲಿ ಮಾಡಿದ್ರು ಕೂಡ we get the value of a is same. ವೆರಿ ಸಿಂಪಲ್ ಪ್ರಾಬ್ಲಮ್ ಇದು. a plus i equal to 0, ಎರಡು ಕಡೆ ಐ ಅನ್ನು ಸಬ್ಟ್ರಾಕ್ಟ್ ಮಾಡ್ತೀರಾ, ಮೈನಸ್ ಐ ಬರುತ್ತೆ. ಐ ವ್ಯಾಲ್ಯೂನೆಲ್ಲ 1 0 0 0 1 0 0 0 1 ಬರ್ಕೊಳ್ತೀರಾ. ಎಲ್ಲ ಟರ್ಮ್ಸ್ ಅನ್ನ ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಿ ಬರೆದ್ರೆ we get the required answer. So that is all about section 1. Okay, so ಈ ಒಂದು section 1 ಏನಿತ್ತು, ಈ section 1 ಅನ್ನು ನಾವೀಗ ಕಂಪ್ಲೀಟ್ ಮಾಡಿದೀವಿ. That belongs to which chapter? Matrices and determinants. ಈ ಒಂದು ಚಾಪ್ಟರ್ದು ಕ್ವಶನ್ಸ್ ಬರುತ್ತೆ. ಇಲ್ಲಿ ಫಸ್ಟ್ ಒನ್ ಎ, ಫಸ್ಟ್ ಒನ್ ಬಿ, ಫಸ್ಟ್ ಒನ್ ಸಿ, ಫಸ್ಟ್ ಒನ್ ಡಿ ಇರುತ್ತೆ. This is 4 marks, this is 6 marks, this is 5 marks and this is also 5 marks. ಪ್ರತಿಯೊಂದರಲ್ಲೂ ಕೂಡ ಎರಡೆರಡು ಕ್ವಶನ್ ಚಾಯ್ಸ್ ಇರುತ್ತೆ. You have to write any one. So in the next session, we will discuss about section 2 that belongs to straight lines chapter. Okay. So thank you for watching this session. Thank you very much.